ಅದು ಸ್ಥೂಲದಲ್ಲಿ ಹೇಳಬೇಕು ಅಂದರೆ ಈಗ ಎಲ್ಲಿವರೆಗೂ ಕಂಡಿಡ್ಕೊಂಡಿದ್ದೀರ, ಲೈಟ್ ಅಂತ ಕಂಡಿಡ್ಕೊಂಡಿದ್ದೀರ ಏನೋ, ಅಥವಾ ಎನರ್ಜಿ ಇಸ್ ದ ಸೋರ್ಸ್ ಅಂತ ಕಂಡಿಡ್ಕೊಂಡಿದ್ದೀರ. ಇದೆಲ್ಲ ಏನದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಎನರ್ಜಿ ಇದೆ. ಆ ಎನರ್ಜಿ ಫಾರ್ಮ್ ಬರೋದಕ್ಕೆ ಕಾರಣವಾಗಿರೋದೇನು? ಸೊ ಅದಕ್ಕೊಂದು ಸೋರ್ಸ್ ಇರಬೇಕಲ್ಲ. ಸೊ ಅದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಬೇಕಾದ್ರೆ ನೀವು ಡಾರ್ಕ್ ಎನರ್ಜಿ ಅಂತ ಕರಿಬೋದು ಈಗ ಅದು. ಯಾಕೆಂದರೆ ಫಿಸಿಕಲ್ ಫಾರ್ಮ್ ಇಲ್ಲ ಈಗ ಅದು. ಆದರೆ ಇಂಪ್ರಿಂಟ್ಸ್ ಅಂದರೆ ಇಲ್ಲಿ ಸೂರ್ಯ ಸುಡ್ತಾ ಇದ್ರೆ ಆ ಪಕ್ಕದಾಗಿರೋದಕ್ಕೆ ಏನೋ ಒಂದು ಸ್ವಲ್ಪ ಬಿಸಿ ಮುಟ್ತದೆ ಅಷ್ಟೇ. ಆ ಸ್ವಲ್ಪ ಬಿಸಿ ಮುಟ್ಟಿರೋದಕ್ಕೆ ಹೆಂಗನ್ಸ್ತದೆ ನಮಗೆ? ಓ, ಅಂದರೆ ನಾವು ಕರೆಯುವಂಥ ಏನದೇ ಇಡೀ ಯೂನಿವರ್ಸಿಗೆ ಬೇಕಾಗಿರೋಂಥ ಎನರ್ಜಿ, ಅದು ಆ ಡಾರ್ಕ್ ಎನರ್ಜಿ ಸುಮ್ಮನೆ ಒಂದು ಸ್ಪರ್ಶ ಅಷ್ಟೇ. ಏನು ಅದು ಪೂರ್ತಿ ಎಕ್ಸ್ಪ್ರೆಸ್ ಆದರೆ ಹೆಂಗಿರ್ಬೋದು ಅದು, ಅಥವಾ ಎಷ್ಟು ವಾರ್ಮ್ ಇರಬೇಕು. ಅದರ ಸ್ಪರ್ಶ ಇದಕ್ಕಾದ ತಕ್ಷಣ ಅಲ್ಲಿಂದ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾವಿಲ್ಲಿ ಕರೆಯೋದು ಚಿತ್ ಅಂತ. ಚಿತ್ತು ಅಂದರೆ ಬೆಳಕು ಅಂತ. ಆ ಬೆಳಕನ್ನು ಪ್ರಕಟ ಮಾಡೋದಕ್ಕೆ ಇರೋವಂಥ ಮೂಲ ಶಕ್ತಿಗೆ ಚಿತ್ ಅಂತ ಕರಿತಾ ಇದ್ದೀವಿ. ಸೊ ಇದು ಫಿಸಿಕಲ್ ಫಾರ್ಮಿಗೆ ಈ ಲೈಟ್ ಅಂತ ಕರಿತಾ ಇದ್ದೀವಿ. ಏನು ಫಿಸಿಕಾಲಿಟಿಗೆ ಬಂದಾಗ ಈ ಲೈಟಿಗೆ ಕಾರಣವಾಗಿರೋಂಥ ಸೂಕ್ಷ್ಮ ಚಿತ್ತದೆ. ಚಿತ್ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಆಗಬೇಕದು? ಸ್ಪೇಸ್ಗೆ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಈಗ ಲೈಟ್ ಅನ್ನೋದೆಲ್ಲ ಎಕ್ಸ್ಪ್ರೆಸ್ ಆಗಬೇಕು? ಸ್ಪೇಸಲ್ಲಿ ಎಕ್ಸ್ಪ್ರೆಸ್ ಆಗಬೇಕು. ಒಳಗಡೆ ಏನೇನಿದೆ ಈ ಜಗತ್ತಲ್ಲಿ, ಸಟ್ಲಲ್ಲಿ? ಸೊ ಇದೆಲ್ಲದರ ಸಬ್ಜೆಕ್ಟ್ಸ್ ಇದೆ. ಯಾವುದು? ಸಟಲ್ ಫಾರ್ಮ್ ಆಫ್ ಲೈಟ್ ದೃಶ್ಯ ಇದೆ, ಸಟಲ್ ಫಾರ್ಮ್ ಆಫ್ ವೈಬ್ರೇಷನ್ಸ್ ಸೌಂಡ್ ಇದೆ, ಹಂಗೆ ಸಟಲ್ ಫಾರ್ಮ್ ಆಫ್ ಗ್ಯಾಸ್ ಅಥವಾ ಸ್ಮೆಲ್ ಇದೆ, ಹಂಗೆ ಸಟಲ್ ಫಾರ್ಮ್ ಆಫ್ ಟಚ್ಗೆ ಏನಿದೆ, ಸ್ಪರ್ಶ ಇದೆ. ಇದನ್ನು ಅಕ್ಸೆಸ್ ಮಾಡೋ ಫೆಸಿಲಿಟಿಗಳು ಯಾವುದು ಅಂತ ಕೇಳಿದ್ರೆ ಮನಸ್ಸು ಮತ್ತು ಬುದ್ಧಿ. ಇಲ್ಲಿ ಸೆನ್ಸಸ್ ಸಕ್ಸಸ್ ಮಾಡಿದ್ವು ಇದನ್ನೆಲ್ಲ, ಅಲ್ಲಿ ಮನಸ್ಸು ಬುದ್ಧಿ. ಸೊ ಅಂದರೆ ಯಾವುದೇ ಸಟ್ಲರ್ ಥಿಂಗ್ಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ಫಿಸಿಕ್ಯಾಲಿಟಿಯಿಂದ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸೊ ಸಟ್ಲರ್ ಫೆಕಲ್ಟಿಯಿಂದ ಅದನ್ನ ತಿಳ್ಕೊಬೇಕು. ಯಾವುದು ಸಟ್ಲರು? ಈಗ ಮೈಂಡ್ ಆ್ಯಂಡ್ ಬುದ್ಧಿ, ಇಂಟೆಲಿಜೆನ್ಸ್. ಸೊ ಅಂದರೆ ಸೈಂಟಿಫಿಕಲಿ ಹೇಳೋದಾದರೆ ಥಿಯರಿಟಿಕಲ್ ಸೈನ್ಸ್ ಏನಿದೆಯಲ್ಲ, ದಟ್ ಈಸ್ ಮೋರ್ ಪ್ರಫೌಂಡ್ ದ್ಯಾನ್ ಪ್ರಾಕ್ಟಿಕಲ್ ಸೈನ್ಸ್ ಅಂತ. ಅಂದರೆ ಈಗ E=mc² ಅಂತ ಬರೆದ್ರೆ ದಟ್ ಈಸ್ ಮೋರ್ ಪ್ರಫೌಂಡ್ ಸೈನ್ಸ್ ದ್ಯಾನ್ ದ ಪ್ರಾಕ್ಟಿಕಲ್. ಸೊ ಅದನ್ನು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಯಾವತ್ತು ಫಿಸಿಕಲ್ ಫಾರ್ಮಾಗಿ ತೋರ್ಸೋಕ್ಕಾಗಲ್ಲ. ಅದನ್ನೇನೋ ಒಂದು ಫಾರ್ಮುಲೆ ರೂಪಗಳಲ್ಲಿ, ಅಂದರೆ ಓನ್ಲಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ವರ್ಕಲ್ಲೇ ತೋರಿಸ್ಬೇಕು ಅದನ್ನೆಲ್ಲ. ಸೊ ಆ ಫೆಸಿಲಿಟೀಸ್ನ ಅವೇರ್ ಮಾಡಬೇಕು ಅಥವಾ ಅವೇಕನ್ ಮಾಡಬೇಕು ಅಂದರೆ ಅಂಥ ಕೆಲಸನೇ ಕೊಡಬೇಕು ಮೊದಲು. ಇದಕ್ಕೆ ಫಿಸಿಕಲ್ ಮಾಡೋವಂಥದ್ದು ಏನು ಮಾಡಬಾರ್ದು ಅದಕ್ಕೆ. ಸೊ ಸೂಕ್ಷ್ಮವಾಗಿ, ಅಂದರೆ ಈಗ ಅಲ್ಲಿ ಗಲಾಟೆ ನಡೀತಾ ಇದೆ ಅಂತಂದರೆ ಓಡೋಗಿ ನಿಲ್ಸಕ್ಕೆ ಹೋಗ್ತೀವಿ, ಅದಲ್ಲ ಅದು. ಸೊ ಅದಕ್ಕೆ ಕಾರಣವಾಗಿರೋಂಥದ್ದೇನು ಅಂತ ಇಲ್ಲಿ ಯೋಚನೆ ಮಾಡಿ ಆ ಕಾರಣ ಅಂತ ಇದ್ದಬೇಕು. ಸೊ ಅವನು ಆ್ಯಕ್ಚುಲಿ ಅವಾಗ
ಇನ್ನು ಸಟ್ಲರ್ ಲೆವೆಲ್ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ದ ಅಂತ. ಫಿಸಿಕಲ್ ವರ್ಲ್ಡ್ ಅಲ್ಲಿ ಆ ತರ ಸಟ್ಲರ್ ಅಪ್ರೋಚ್ ಇರುವಂತದ್ದು ಮೋಸ್ಟ್ಲಿ ಮ್ಯಾಥಮೆಟಿಕ್ಸ್ ಫಸ್ಟ್ನೇದು, ರಿಸಲ್ಟ್ಸ್ ಬೇಕು ಅಂದ್ರೆ ಕೆಮಿಸ್ಟ್ರಿ. ಅಂದ್ರೆ ಈಗ ನಾನು ಯೋಚನೆ ಮಾಡಿದ್ ಸರಿನಾ ಹೆಂಗೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕೆಮಿಸ್ಟ್ರಿ ಇದೆ. ಸೂಕ್ಷ್ಮದಲ್ಲಿ ಯೋಚನೆ ಮಾಡ್ಬೇಕದನ್ನ, ಹಂಗ್ ಮಾಡಿ ನೋಡಿದ್ರೆ ಅದು ರಿಸಲ್ಟ್ ಬರ್ತದ ಅಂತ ಬೇಕಾದ್ರೆ ಪರೀಕ್ಷೆ ಮಾಡ್ಕೋದು. ಮ್ಯಾಥಮೆಟಿಕ್ಸ್ ರಿಸಲ್ಟ್ ಬಂದ್ಬಿಡ್ತದೆ, ಅದು ರಿಸಲ್ಟ್ ಓರಿಯೆಂಟೆಡ್. ಈ ಇಮ್ಯಾಜಿನರಿ ಆಸ್ಪೆಕ್ಟ್ ಏನಿದೆಯಲ್ಲ, ಆ ಫ್ಯಾಕಲ್ಟಿಗಳನ್ನ ಬಳಸೋದಿಕ್ ಶುರು ಮಾಡ್ತದೆ. ಸಾಧನೆಯಲ್ಲಿ ಹೆಂಗ್ ಮಾಡಬೇಕು ಇದನ್ನ ಅಂತ, ಇದೇನೋ ಸೈನ್ಸ್ ವಿದ್ಯಾರ್ಥಿಗಳಾಗಿ ಇದನ್ನ ನಾವು ಮಾಡ್ತೀವಿ, ಸಾಧಕರಾಗಿ ಏನ್ ಮಾಡಬೇಕು. ಸೊ ಸಾಧಕರಾಗಿ ಸಟಲ್ ವರ್ಲ್ಡ್ ನೋಡೋಕೆ ಶುರು ಮಾಡ್ಬೇಕು ಅವರು. ಸಟಲ್ ವರ್ಲ್ಡ್ ಅಂದ್ರೆ ನೀವು ಸಾಧನೆ ಮಾಡಿ ಮುದ್ರೆ ಹಾಕೊಂಡು ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡ್ಬೇಕು. ಅದನ್ನ ಇಮ್ಯಾಜಿನೇಷನ್ ಏನು ಮಾಡೋದು ಬೇಡ, ಅಜೀಸ್ ಅದು ಏನ್ ಕಾಣ್ತದ ಅದು ನೋಡ್ರಿ. ಅದು ಯಾಕೆ ಅನ್ನೋದು ಆಮೇಲೆ ಪರೀಕ್ಷೆ ಮಾಡ್ಕೊಳ್ಳೋಣ. ಊಹೆ ಮಾಡ್ಕೊಂಡು ನೋಡೋದು ಬೇರೆ, ಬಟ್ ಏನ್ ಕಾಣ್ತದ ಅದು ನೋಡಕ್ ಹೋದ್ರೆ ಈಗ ಸಟಲ್ ಫ್ಯಾಕಲ್ಟೀಸ್ನ ಎಚ್ಚರಿಸ್ತಾ ಇದ್ದೀವಿ. ಸೊ ಹಂಗಾಗಿ ಅಗತ್ಯವಾಗಿ ಯಾರಾದರೂ ನಮ್ಮ ಈ ಫೆಸಿಲಿಟಿಗಳನ್ನ ಶಾರ್ಪ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸಾಧನೆ ಮಾಡಲೇಬೇಕು. ಸೊ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಆ ಟೈಪ್ ಆಫ್ ಇಮ್ಯಾಜಿನರಿ ವರ್ಕ್ ಮಾಡಬೇಕು. ಯಾವುದು ಕೆಮಿಸ್ಟ್ರಿಲಿರುವಂಥದ್ದು ಅಥವಾ ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ಸ್. ಸೊ ದೇರ್ ಆರ್ ಮೆನಿ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಇನ್ ಮ್ಯಾಥಮೆಟಿಕ್ಸ್. ಆ ಥರದ ಪ್ರಾಬ್ಲಮ್ಸ್ ಮೇಲೆ ವರ್ಕ್ ಮಾಡಬೇಕು. ಆ ಫೆಸಿಲಿಟಿ ಸ್ವಲ್ಪ ಎಚ್ಚರ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಬಿಫೋರ್ ಮೂವಿಂಗ್ ಟು ಏನು ಸಟಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಪರ್ಸೆಪ್ಷನ್ ಅಂದರೆ ಗ್ರಹಣಶೀಲತೆಯನ್ನು ಜಾಸ್ತಿ ಮಾಡ್ಕೋಬೇಕು ನಾವು. ಸೊ ಕ್ವಾಲಿಟಿ ಆಫ್ ಗ್ರಾಸ್ಪಿಂಗ್ ಅಥವಾ ಪರ್ಸೀವಿಂಗ್ ಆ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕು. ಹೇಗೆ? ಎಚ್ಚರವಾಗಿರುವಂಥದ್ದು, ಅವೇರ್ ಆಗಿರುವಂಥದ್ದು, ಇವೆಲ್ಲ ಪದಗಳು ಬಳಸ್ತೀವಿ. ಸೊ ಯಾವಾಗ ಇಂಪ್ರೂವ್ ಆಗ್ತದೆ ಅಂದರೆ ಕೀನ್ ಅಬ್ಸರ್ವೇಷನ್ ಇಂದ ಶುರು ಮಾಡಬೇಕು. ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಈಗ ಒಂದು ಜ್ಯೂಸ್ ಕುಡಿದ್ರೆ ಏನು ಗ್ರಹಿಸಕ್ಕಾಗುತ್ತೆ ಅದರಲ್ಲಿ? ಸೊ ಆ ಟೇಸ್ಟ್ನ ಎಷ್ಟು ಡಿಸೆಕ್ಟ್ ಮಾಡಬೇಕು ಅಂದರೆ ಅದರಲ್ಲಿ ಷಡ್ರಸ ಅಂತ ನೀವೇನಾದರೂ ಅದನ್ನು ಡಿವೈಡ್ ಮಾಡಿದ್ರೆ, ಸೊ ಷಡ್ರಸಗಳಲ್ಲಿ ಈಗ ಹುಳಿ, ಉಪ್ಪು, ಸಿಹಿ, ಖಾರ, ಒಗರು, ಕಹಿ. ಇದಿಷ್ಟನ್ನು ಪರಿಚಯಿಸ್ಬೇಕದಕ್ಕೆ. ಸೊ ಹೆಂಗ್ ಪರಿಚಯಿಸ್ತೀರಾ? ಈಗ ಬೇವಿಂದೊಂದು ಡ್ರಾಪ್ ರಸ ತಗೊಂಡು ಕಾನ್ಸಂಟ್ರೇಟೆಡ್ ಹಾಕೋಬೇಕು ಮೊದಲು. ಸೊ ನಿಮ್ಮ ಪರ್ಸೆಪ್ಷನಲ್ಲಿ ಈಗ ಅದು 100% ಅಂತ ಅನ್ಕೊಳ್ಳೋಣ. ಈಗ ಅದು 100ಕ್ಕೆ 100 ಇದೆ ಈಗ ನನ್ನ ಪರ್ಸೆಪ್ಷನಲ್ಲಿ. ಈಗ ಅವ್ರ ಕೆಮಿಸ್ಟ್ರಿಗೆ ಬರೋಣ. ಡೈಲ್ಯೂಟ್ ಮಾಡ್ತಾ ಹೋಗ್ಬೇಕು ಅದನ್ನು. ಸೊ ಡೈಲ್ಯೂಟ್ ಮಾಡೋದು ಹೇಗಪ್ಪ ಅಂತಂದ್ರೆ, ಒಂದು
10 ml ಒಂದು ಬಾಟ್ಲ್ ತಗೊಳ್ಳೋದು ನೀರು, ಅಂದರೆ ಸಾಲ್ವೆಂಟ್ ಅಂತೀವಿ, ಅದು ಕರಗುವಂಥ ದ್ರವ್ಯವನ್ನು ತಗೋಬೇಕು. ಈ ಒಂದು ಡ್ರಾಪ್ ತಗೊಂಡು ಅದಕ್ಕೆ ಹಾಕ್ಬೇಕು ಈಗ. ಸೊ ಅದು ಈಗ 100x ಅಂದರೆ 100 ಟೈಮ್ ಡೈಲ್ಯೂಟ್ ಆಯಿತು, ಅಥವಾ 10 ಟೈಮ್ಸು, ನೀವು ಎಷ್ಟು ವಾಲ್ಯೂಮ್ ತಗೊಂಡಿದ್ರೆ ಅದ್ರ ಮೇಲೆ ಡೈಲ್ಯೂಟ್ ಆಯ್ತು ಈಗ ಅದು. ಮತ್ತೆ ಅದು ಒಂದು ಡ್ರಾಪನ್ನು ಹಾಕ್ಕೋಬೇಕು. ಈಗ ಎಷ್ಟು ಪರ್ಸೆಂಟೇಜ್ ಈಗ ನಾನು ಗ್ರಹಿಸಕ್ಕೆ ಆಗ್ತಾ ಇದೆ ಅದನ್ನ ಅಂತ. ಸೊ ಕೆಲವರು ಹೋಮಿಯೋಪತಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಅದು 6x ಅಂತ, ಅಂದರೆ 6 ಟೈಮ್ ಡೈಲ್ಯೂಟ್ ಮಾಡಿದ್ರೆ ಅದನ್ನು ಮೆಟೀರಿಯಲ್ಲೇ ಇರಲ್ಲ ಅದರಲ್ಲಿ. ಸೊ ಬರೀ ಅದ್ರ ಕ್ವಾಲಿಟೀಸ್ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಬಟ್ ಎಂಥ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದರೆ 30ನೇ ಡೈಲ್ಯೂಷನ್ನಲ್ಲೂ ಇದೇ ಮೆಟೀರಿಯಲ್ ಅಂತ ಹೇಳೋಂಥ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂದರೆ ಅವ್ರ ಪರ್ಸೆಪ್ಷನ್ ಆ ಲೆವೆಲ್ಗೆ, ವೇರ್ ಮೆಟೀರಿಯಲ್ ಇಟ್ ಸೆಲ್ಫ್ ಈಸ್ ಅಬ್ಸೆಂಟ್, ಬಟ್ ಸ್ಟಿಲ್ ಈ ಕ್ಯಾನ್ ಟೆಲ್ ಈ ಮೆಮೊರಿ ಇನ್ಫ್ಲೂಯೆನ್ಸ್ ಅಂತ ಹೇಳಬಲ್ರು ಅವರು. ಅಂದರೆ ಯಾವ ವಸ್ತು ಇದನ್ನು ಸ್ಪರ್ಶಿಸಿತ್ತು, ಅಂದರೆ ಸ್ಪರ್ಶದ ಟಚಿಂಗ್ ಅಂತ ಏನಿದೆಯಲ್ಲ, ಸೊ ಅದು ನೀವು ಇನ್ನೆಷ್ಟು ಎಕ್ಸ್ ಮಾಡಿದ್ರು ಈ ಕ್ಯಾನ್ ಟೆಲ್ ಅಂತ. ಸೊ ಈಗೇನು ಮಾಡಿದ್ರಿ, ಒಂದು ಡೈಲ್ಯೂಷನ್ ಶುರು ಆಯ್ತು ನಮಗೆ. ಎಲ್ಲಿಗೆ ಬಂತು? 10 ಡ್ರಾಪ್ಸ್ ಮಾಡಿಕೊಟ್ರೆ ಆಯ್ತು. ನೋಡ್ಬೇಕು ಈಗ ಎಷ್ಟು ಅದನ್ನ ಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಗ್ರಹಿಸ್ಬೇಕಾದ್ರೆ ಯು ವಿಲ್ ಶಟ್ ಡೌನ್ ಆಲ್ ಅದರ್ ಫೆಸಿಲಿಟೀಸ್. ಓನ್ಲಿ ಅಂದರೆ ಉಳಿದ ಎಲ್ಲ ಇಂದ್ರಿಯಗಳನ್ನ ಅಥವಾ ಉಳಿದ ಎಲ್ಲ ಇಂದ್ರಿಯ ಸೆನ್ಸಸ್ ಅಂತ ಏನು ಕರಿತೀವಿ ಅವನ್ನೆಲ್ಲ ಬಂದ್ ಮಾಡಿ. ಈಗ ಯಾವುದು? ನಾಲಿಗೆ ಮಾತ್ರ. ನಾಲಿಗೆ ಮೇಲೆ ಇದ್ರು ನಾಲಿಗೆ ರುಚಿ ಥರ ನೋಡ್ತಾ ಇದ್ದೀವಿ ಅಂತೀವಿ ಅದನ್ನು, ರುಚಿ ಥರ. ಸೊ ಆ ನೋಡೋಂಥ ಗುಣ ಜಾಗೃತ ಆಗಬೇಕು ಅಂತ. ನೋಡ್ರಿ ಅಂತ. ಈಗ ನಾಲ್ಗೆಯನ್ನು ರುಚಿಸ್ರಿ ಅಂತ ಹೇಳಲ್ಲ, ರುಚಿ ನೋಡ್ರಿ. ಸೊ ಆ ಲೆವೆಲ್ಗೆ ಗ್ರಹಿಸೋದಕ್ಕೆ ಸಾಧ್ಯ ಆಯಿತು ಅಂದರೆ ಒಂದು ಸ್ಟೇಜ್ ಪಾಸ್ ಆದ್ವಿ. ಮತ್ತೆ ಅದನ್ನು ಡೈಲ್ಯೂಟ್ ಮಾಡಬೇಕು. ಎಷ್ಟು ಡೈಲ್ಯೂಟ್ ಮಾಡಿ ಇದಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊತೀವೋ, ಸೊ ಅಲ್ಲಿಗೆ ಇನ್ನು ನೆಕ್ಸ್ಟ್ ಲೆವೆಲ್ ಆಫ್ ಅಂದರೆ ಸಟಲ್ ವರ್ಲ್ಡ್ಗೆ ಎಂಟರ್ ಆಗೋದಕ್ಕೆ ಎಲಿಜಿಬಿಲಿಟಿ ಬರ್ತದೆ. ಸೊ ಇದು ಯಾವುದ್ರಲ್ಲಿ ಹೇಳಿದ್ವಿ? ಇದು ರುಚಿಲಿ ಹೇಳಿದ್ವಿ. ಇದೇ ಗುಣನ ಶಬ್ದದಲ್ಲಿ ಮಾಡ್ಬೋದು. ಸೊ ಶಬ್ದದಲ್ಲಿ ಹೇಗೆ? ಈಗೇನೋ ಒಂದು ಮ್ಯೂಸಿಕ್ ಹಾಕ್ತೀರಾ, ಯಾವುದೋ ಒಂದು ಶಬ್ದ ಅಷ್ಟೇ ಕೇಳಿಸ್ಬೇಕು. ಈಗ ಅದನ್ನು ಮಾತ್ರ ಮೊದಲು ಕಾನ್ಸಂಟ್ರೇಟ್ ಮಾಡೋದು. ಮ್ಯೂಸಿಕಲ್ಲಿ ಈಗ ಅಲ್ಲೇನೋ ಗೆಜ್ಜೆ ಸೌಂಡ್ ಬರ್ತಾ ಇದೆ, ಅದು ಮಾತ್ರ. ಅದು ಎಷ್ಟಾಗೋಗುತ್ತೆ ಅಂದರೆ ಆ ಗೆಜ್ಜೆನೇ ಪ್ರಪಂಚ ಆಗುತ್ತೆ, ಇನ್ನು ಉಳಿದದ್ದು ಯಾವ ಸೌಂಡು ಕೇಳಲ್ಲ. ನೆಕ್ಸ್ಟ್ ವಾಲ್ಯೂಮ್ ಇನ್ನೂ ಕಡಿಮೆ ಮಾಡ್ತೀರಾ. ಎಷ್ಟು ವಾಲ್ಯೂಮ್ ಕಡಿಮೆ ಮಾಡಿದ್ರು ಏನು ಮಾಡಬೇಕು ಈಗ? ಸೊ ಈಗ ಕೇಳಿಸ್ಕೊಳ್ಳೋದಲ್ಲ, ಆಲಿಸ್ಕೊಳ್ಳೋದು ಅಂತ ಕರಿತೀವಿ ಇವಾಗ. ಲಿಸನಿಂಗ್ ಈಸ್ ನಾಟ್ ಹಿಯರಿಂಗ್. ಹಿಯರಿಂಗ್ ಅನ್ನೋದು ಅದು ಎರಚ್ತದೆ, ಅದು ಬಂದು ಅಂದರೆ ಕೂಗಾಡೋದು ಬಂದು ಕಿವಿ ಮೇಲೆ ಎರಚಿತು ಅಂತ. ಸೊ ಬಟ್ ಇಲ್ಲೆಲ್ಲ ನಿಮ್ಮ ಪ್ರಯತ್ನ ಇದೆ, ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ. ಸೊ ಗ್ರಹಿಸೋಂಥವ್ನ ಇನ್ವಾಲ್ವ್ಮೆಂಟು ರುಚಿ ನೋಡುವಾಗಲಿ ಕೇಳಿಸ್ಕೊಳ್ಳುವಾಗಲಿ ಇದೆ ಅಂತ. ಅದೇ ಥರ ಈಗ ಎಲೆಗಳು ಸುಮ್ಮನೆ ಹೇಳ್ಬಿಡ್ತೀವಿ. ಈಗ ಅಲ್ಲಿ ಆ ಬೇವಿನ ಮರ ಇದೆ, ಎಷ್ಟೆಲೆ ಇರ್ಬೋದು ಅದರಲ್ಲಿ? ಅಥವಾ ಒಂದು ಹುಣಸೆ ಮರ ತಗೋಣ, ಎಷ್ಟೆಲೆ ಇರ್ಬೋದು ಅದರಲ್ಲಿ? ಕೌಂಟ್ಲೆಸ್, 1 ಕೋಟಿ ಅಂತ ಅನ್ಕೊಳ್ಳೋಣ. ತಮಾಷೆ ಅಂದರೆ ಒಂದು ಎಲೆ ಹಂಗೆ, ಆ 1 ಕೋಟಿ ಎಲೆಲ್ಲೂ ಇನ್ನೊಂದಿರಲ್ಲ. ಈಗ ನೋಡಕ್ಕೆ ಹೆಂಗ ಅನ್ಸ್ತದೆ ನಮಗೆ?
ಒಂದು ಇರಲ್ಲ. ಒಂದ್ರ ಥರ ಇನ್ನೊಂದಿರೋಕ್ಕೆ ಸಾಧ್ಯನೇ ಇಲ್ಲ. ಕಲರಲ್ಲೋ ಶೇಪಲ್ಲೋ ಅದರಲ್ಲಿರೋ ಕಾಂಬಿನೇಷನ್ ರುಚಿನಲ್ಲೋ ದೇ ಆರ್ ಡಿಫ್ರೆಂಟ್. ಬಟ್ ನಾವು ನಮ್ಗೆ ಹೆಂಗೆ ಕಾಣಿಸ್ತದೆ ಎಲ್ಲ ಸೇಮ್ ಅಂತ. ಸೊ ನಿಮ್ಮ ಪರ್ಸೆಪ್ಷನ್ ಯಾವ ಲೆವೆಲ್ಗೆ ಇರಬೇಕು ಅಂದರೆ, ಎಲೆ ತಗೊಂಬಂದು ಕೊಟ್ರೆ ಇಲ್ಲ ಈ ಎಲೆ ಬೇರೆ ಆ ಎಲೆ ಬೇರೆ ಇಲ್ಲ, ಎರಡು ಬೇರೆ ಬೇರೆ. ನೋಡಿ ಇಲ್ಲಿ ಈ ಆ್ಯಂಗಲಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಅಸೂಕ್ಷ್ಮತೆ ಎಲ್ಲದರಲ್ಲೂ ಅಸೂಕ್ಷ್ಮತೆ. ಸೊ ಗೆರೆಯಲ್ಲಿ, ಕಲರಲ್ಲಿ. ಸೊ ಇದಾದ್ಮೇಲೆ ಸ್ಮೆಲ್ ಬೇರೆ ಬೇರೆ. ಇದು ಸ್ವಲ್ಪ ಇಲ್ಲೇನಾದರೂ ಹಾಕ್ಕೊಂಡು ಸ್ಮೆಲ್ ಮಾಡ್ಬೋದು. ಸೊ ಅದನ್ನು ಕಡಿಮೆ ಮಾಡ್ತಾ ಸೊ 3 ಫೆಸಿಲಿಟಿ. ಹಾಗೆ ಸ್ಪರ್ಶದಲ್ಲಿ ಒಂದೇನಾದರೂ ಬಿಸಿ ಹಿಟ್ಟೋ ಏನಾದರೂ ಇವಕ್ಕೆ ಕಟ್ತಾ ಹೋಗ್ಬೇಕಿಲ್ಲಿ. ಕಟ್ತಾ ಹೋದಾಗ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ಟೆಂಪ್ರೇಚರ್. ಈ ಬಾಡಿ ಟೆಂಪ್ರೇಚರಿಗೆ ಬಂದ ತಕ್ಷಣ ಹಿಟ್ಟು ನೀವು ಎರಡು ಒಂದೇ ಅನಿಸ್ತದೆ. ಅದು ಎಕ್ಸಾಕ್ಟ್ ಟೆಂಪ್ರೇಚರ್ಗೆ ಬಂದಾಗ ಏನಾಗ್ತದೆ, ಅದೊಂದಿದೆ ಅಂತ ಅನ್ಸೋದೇ ಇಲ್ಲ. ಅದು ನೀವು ಇಬ್ರು ಒಂದೇ. ಇವಾಗ ಅಲ್ಲಿಂದ ಜಾಸ್ತಿ ಇದ್ರೆ ಅದು ಬಿಸಿ ಅನಿಸ್ತದೆ, ಅಲ್ಲಿಂದ ಕಡಿಮೆ ಆದರೆ ಅದು ತಣ್ಣಗೆ ಅನಿಸ್ತದೆ. ಸೊ ಎಷ್ಟು ಬಿಸಿ, ತಟ್ಟುಗಳಕ್ಕಾಗದಷ್ಟು ಬಿಸಿಯಿಂದ ಹಿಡಿದು ತಣ್ಣಗಾಗೋವರೆಗೂ ಗಮನಿಸ್ಬೇಕು ಅದನ್ನು. ಈ ಸೂಕ್ಷ್ಮತೆ ಬಂತು ಅಂದರೆ, ಸೊ ಶರೀರದಲ್ಲಿ ಕೆಲವು ಪಾಯಿಂಟ್ಸ್ ಇದಾವೆ. ಈಗ ಆ ಪಾಯಿಂಟ್ಸನ್ನು ಹಿಡ್ಕೊಂಡ್ರೆ ಅದು ಎಷ್ಟು ಬಿಸಿಯಾಗಿದೆ ಅಂತ ನೋಡಿದ್ರೆ, ಈಗ ಹೃದಯನ ಜ್ವರ ಬಡ್ಕೊಂತ ಇದ್ರೆ ಆ ಬಿಸಿ ಸ್ವಲ್ಪ ಜಾಸ್ತಿ ಆಗಿರ್ತದೆ, ಅಥವಾ ಈ ಥರ ಇರ್ತದೆ. ಅದು ನೀವು ಹೇಳ್ಬೋದು, ಈಗ ಹೃದಯದ ಸಮಸ್ಯೆ, ಇದು ಶ್ವಾಸಕೋಶದ ಸಮಸ್ಯೆ, ಅಥವಾ ಇನ್ನೇನೋ ಸಮಸ್ಯೆ. ಸೊ ಇದನ್ನು ನಾಡಿ ಅಂತ ಕರಿತೀವಿ ಇದನ್ನು. ಸೊ ಅಂದರೆ ಜಸ್ಟ್ ಬೈ ಸೀಯಿಂಗ್ ದ ಟೆಂಪರೇಚರ್ ಡಿಫರೆನ್ಸ್. ಸೊ ಶರೀರದಲ್ಲಿ ಆ ನರದಲ್ಲಿ ಅಥವಾ ನಾಡಿಯಲ್ಲಿ ಬರುವಂಥ ಶಾಖದ ವ್ಯತ್ಯಾಸ ನೋಡಿ ಇಲ್ಲೇ ಶರೀರದ ಸಮಸ್ಯೆ ಇದೆ ಅಂತ ಹೇಳ್ಬೋದು. ಸೊ ಯಾರಿಗೆ ಸಾಧ್ಯ ಇದು, ಆ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡ್ಕೊಂಡವ್ರಿಗೆ. ಸೊ ಹಂಗೆ ಬೆನ್ನುರಿ ಮೇಲೆ ಮುಟ್ಟಿದ್ರೆ ಇಲ್ಲೇ ಕಂಪ್ರೆಷನ್ ಇದೆ, ಇಲ್ಲೇ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಬಿಸಿ ವ್ಯತ್ಯಾಸ ಇರ್ತದೆ ಅದು. ಸೊ ಇದು ಫಿಸಿಕಲ್ ಆಗಿ ಸೂಕ್ಷ್ಮತೆಯನ್ನು ಇಂಪ್ರೂವ್. ಸೊ ಇದಕ್ಕೆಲ್ಲ ಸ್ವಲ್ಪ ಡಿವೈನ್ ಟಚ್ ಕೊಟ್ಟರೆ ಇದೇ ಸಾಧನೆ. ಈಗ ಏನು ಉಪಯೋಗ ಅಂದರೆ ಇನ್ನೂ ಮುಂದಿಂದೆಲ್ಲ ತಿಳ್ಕೊಳ್ಳೋಕ್ಕೆ. ಏನು ಸಾಧನೆ ಅಂದರೆ ಏನೋ ದೇವರು ತಿಳ್ಕೊಳ್ಳೋದು, ಅಥವಾ ಏನಂತೀರ, ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋ ಅಂಥದ್ದು, ಸ್ವರ್ಗಕ್ಕೆ ಹೋಗೋದು, ಬರೀ ಇಷ್ಟಕ್ಕೆ ಸೀಮಿತ ಮಾಡ್ಕೊಂಬಿಟ್ಟಿದೆ. ಆಮೇಲೆ ಅದು ಮಾಡಬೇಕಾದ್ದೇನು ಮಾಡಲ್ಲ ಇದರಲ್ಲಿ. ಪೂರಕವಾದ ಸಾಧನೆಗಳಿವೆಲ್ಲ, ಇವ್ಯಾವೂ ಮಾಡಲ್ಲ. ಸೊ ನಿಜವಾದ ರೀತಿಯಲ್ಲಿ ಈ ಥರ ಮಾಡಿದ್ವಿ ಅಂದರೆ, ಈಗ ಅವುಗಳ ಪರಿಚಯ ಆಯ್ತು. ಈಗ ದ್ರವ್ಯಗಳು ಯಾವುದೇ ಲೆವೆಲಲ್ಲಿದ್ದರೂ ಪರಿಚಯ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ಒಂದು ಜ್ಯೂಸ್ ಕುಡಿದ್ರೆ, ಈಗ ಮೊದಲೇ ಏನು ನೋಡ್ತಿದ್ರಿ, ಈಗ ಅಲ್ಲ ರಸಗಳಲ್ಲಿ ಪರಿಚಯ ಇರೋದು, ಈಗ ಬರೀ ಸಿಹಿ ಒಂದೇ, ನೋಡಿದಾಗ ಯಾವುದು ನೆನಪಿಲ್ಲ. ಷಡ್ರಸಗಳಲ್ಲಿ ಯಾವ್ದು ಪರಿಚಯ, ಅದೊಂದಕ್ಕೆ ಮಾರು ಹೋಗ್ಬಿಟ್ಟಿರ್ತೀವಿ, ಮೋಡಿಗೊಳಗಾಗಿರ್ತೀವಿ. ಅದು ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀವಿ, ಇಲ್ಲ ಅಂದರೆ ಅದನ್ನ ನೋಡೋ ವಿಧಾನನೇ ಗೊತ್ತಿಲ್ಲ, ಏನಂತ ಹೇಳ್ಬಿಡ್ತೀವಿ, ಚೆನ್ನಾಗಿಲ್ಲ ಅಷ್ಟೇ. ಸೊ ಈಗ ಗೊತ್ತಿರೋನಾದ್ರೆ, ಉಪ್ಪು ಅಂದರೆ ಬರೀ NaCl ಮಾತ್ರನಾ? ಸೊ
ಕ್ಲೋರೈಡ್ಸ್ ಬೇರೆ ಬೇರೆ ಕ್ಲೋರೈಡ್ಸ್ ಇದ್ರೆ ಕೇಸ್ ಇಲ್ಲದೆ ಟೇಸ್ಟ್ ಬೇರೆ ಥರ ಇರ್ತದೆ, NaC ಇಲ್ಲದೆ ಬೇರೆ ಥರ ಇರ್ತದೆ. ಸೊ ನೀವು ಹೇಳ್ಬೇಕದು ಇದರಲ್ಲಿ ಈ ಉಪ್ಪದೆ ಅಂತ. ಸಮುದ್ರದ ಉಪ್ಪಲ್ಲ, ಈ ಬ್ಲ್ಯಾಕ್ ಸಾಲ್ಟ್ ನೀವು ತಿಂತಿರಲ್ಲ, ಅದ್ರ ಟೇಸ್ಟ್ ಹೇಳ್ತೀರಿ ಇವಾಗ ಯಾಕೆ. ಸೊ ಹಂಗಾಗಿ ಉಪ್ಪು ಅಂದರೆ ಬರೀ ಉಪ್ಪಲ್ಲ, ಏನಪ್ಪ ಹಂಗೆ. ಹುಳಿ ಅಂದರೆ ಬರೀ ಹುಳಿ ಅಲ್ಲ. ಸೊ ಎಲ್ಲ ಥರದ ಆ್ಯಸಿಡ್ಗೂ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಈಗ ಏನು ಬರೀ ಸಿಟ್ರಿಕ್ ಆ್ಯಸಿಡ್ ಅಷ್ಟೇ ಹುಳಿ ಅಂತಲ್ಲ. ಸೊ ಇದು ಯಾವಾಗ ನಮಗೆ ಮೊದಲನೇ ಹಂತದಲ್ಲಿ ಸೂಕ್ಷ್ಮವನ್ನು ಮಾಡ್ಕೋತಾ ಹೋಗ್ತೀವೋ, ನೆಕ್ಸ್ಟ್ ಸ್ಟೇಜ್ಗೆ ಅದರ ಅಂದರೆ ಇಮೇಜಸ್ ಅಥವಾ ಇನ್ಫ್ಲೂಯೆನ್ಸ್ನ ಅಳಿಯೋದಕ್ಕೆ ಸಾಧ್ಯ ಇರುತ್ತೆ. ಒಂದು ಆ ಲೆವೆಲ್ ಕ್ರಾಸ್ ಮಾಡಿದ್ರಿ ಅಂದರೆ ಫಿಸಿಕ್ಯಾಲಿಟಿಯಿಂದ ಇನ್ನು ಅದ್ರ ಇನ್ಫ್ಲೂಯೆನ್ಸ್ ಮೆಜರ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಆ ಪಾಯಿಂಟಿಗೆ ರೀಚ್ ಆದ್ರಿ ಅಂತ ಆಲ್ರೆಡಿ. ಎಲ್ಲಿ ಮಿಡ್ಲ್ ಪಾಯಿಂಟ್ ಅಂತ ಹೇಳಿದ್ರಲ್ಲ, ಅಲ್ಲಿ ಆಲ್ರೆಡಿ ರೀಚ್ ಆಗ್ಬಿಟ್ರಿ. ಸೊ ಈಗ ಅಲ್ಲಿ ನಿಂಬೆ ಹುಳಿಯ ಯಾವ ಅಂಶನೂ ಇಲ್ಲದೆ ಇದನ್ನ ಹುಳಿ ಹೆಂಗಿದೆ ಅಂತ ನಿಮ್ಮ ಮನಸ್ಸಿಗೆ ತೋಚೋದಾದ್ರೆ ಈಗ ಆಲ್ರೆಡಿ ಸೂಕ್ಷ್ಮದಲ್ಲಿದ್ದೀರಾ ಅಂತ. ಯಾಕೆಂದ್ರೆ ಅದ್ರ ಇನ್ಫ್ಲೂಯೆನ್ಸ್ ನೋಡ್ತಾ ಇದ್ದೀರಾ. ಸೊ ಇದು ಕೆಲವರಿಗೆ ಆಲ್ರೆಡಿ ಅವು ಅವೇಕನ್ ಆಗಿರ್ತವೆ. ಇದಕ್ಕೆ ಏನಂತೀರಿ, ಪ್ಯಾರಾನಾರ್ಮಲ್ ಅಥವಾ ಪ್ಯಾರಾನಾರ್ಮಲ್ ವಿಷನ್ಸ್ ಅಂತ ಏನು ಕರಿತೀವಿ. ಬೈ ಬರ್ತ್ ಆಲ್ರೆಡಿ ಕೆಲವ್ರಿಗೆ ಆ ಫೆಸಿಲಿಟೀಸ್ ಇರ್ತವೆ, ಇಲ್ಲಾಂದ್ರೆ ನಾವು ಡೆವಲಪ್ ಮಾಡ್ಕೋಬೇಕಾದ್ರೆ. ಬಟ್ ಆ ಇನ್ಫ್ಲೂಯೆನ್ಸು ಅದೇ ತರ ಕಾಣಬೇಕು ಅಂತ ಇಲ್ಲ ನಮಗೆ. ನೀವು ಅದಕ್ಕೇನಂತೀವಿ ಅಂದ್ರೆ ಟ್ರಾನ್ಸ್ಡ್ಯೂಸರ್ಸ್ ಅಂತ ಕರಿತೀವಿ. ಅಂದ್ರೆ ಅದು ಕೊಟ್ಟಂಥದ್ದನ್ನ ನೀನು ಕಂಪೇರ್ ಮಾಡ್ಕೊಂಡು ಇದು ಇದಕ್ಕೋಸ್ಕರ ಹಿಂಗ್ ಕಾಣ್ತಾ ಇದೆ ಅಂತ. ಈಗ ಕೆಲವ್ರಿಗೆಲ್ಲ ಇರ್ತದೆ, ಈಗ ಯಾರೋ ಬಂದ್ರು ಅಂದ್ರೆ ಸ್ವಲ್ಪ ಆತಂಕ ಆದಂಗ ಆಗ್ತದೆ. ಯಾರೋ ಎಡವಟ್ಟವನ್ ಬಂದವನೇ ಅಂತ ಅದ್ರ ಅರ್ಥ. ಅಂದ್ರೆ ನಿಮ್ಗೆ ಇಲ್ಲಿ ಆತಂಕ ಆತಾದೆ ಅಂದ್ರೆ ಯಾರು ಬಂದವ್ರೆ ಅಂತ, ಅಲ್ಲಿ ಎಡವಟ್ಟ ಬಂದವನೇ ಅಂತ. ಒಳಗಡೆ ಏನೋ ಸ್ವಲ್ಪ ಖುಷಿ ಆದಂಗ ಆದ್ರೆ ಯಾರೋ ಒಳ್ಳೆಯವ್ರು ಸೊ ಈ ಎಡವಟ್ಟು, ಆತಂಕ ಮತ್ತೆ ಖುಷಿ ಅನ್ನೋದು ನಿಮ್ ಪ್ಯಾರಾಮೀಟರ್ಸ್, ಅದನ್ನ ಗ್ರಹಿಸೋ ಅಂತ ಪ್ಯಾರಾಮೀಟರ್ಸ್ ಇದು. ಅಂದ್ರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಆಗ್ತಾ ಇರ್ತದೆ ಹಂಗೆ. ಏನ್ ಆಗ್ತಾ ಇದೆ ಅನ್ನೋದನ್ನ ನೀವು ಗುರುತಿಸ್ಕೊಂಡು ಅದಕ್ಕೋಸ್ಕರ ಇದು ಅಂತ. ಸೊ ಅದನ್ನ ಬೇರೆ ಬೇರೆ ರೀತಿಲೆಲ್ಲ ಪ್ರಯೋಗ ಮಾಡ್ಕೋಬಹುದು. ಈಗ ಕಣ್ಣು ಮುಚ್ಕೊಂಡು ಈಗಂದ್ರೆ ಒಂದು ಡಾರ್ಕ್ ಪಾಸ್ ಆದಂಗೆ ಆಗುತ್ತೆ ನಿಮ್ ಮುಂದೆ. ಈಗ ಏನಪ್ಪ, ಕಣ್ಣು ಮುಚ್ಕೊಂಡು ನಿನ್ ಕೈ ನಿಂಗಂದ್ರೆ ಒಂದು ಕತ್ತಲೆ ಪಾಸ್ ಆದಂಗೆ ಆಗುತ್ತೆ. ಆ ಕತ್ತಲೆ ಏನು ಕಾಣ್ತಾ ಇದೆಯಲ್ಲ, ಈಗ ಕೆಂಪು ಬಾಲ್ ಹಿಡ್ಕೊಂಡೋದ್ರೆ ಆ ಕತ್ತಲೆ ಬೇರೆ ತರ ಕಾಣಿಸ್ತದೆ. ಅದು ಕೆಂಪು ಬೇರೆ ತರ, ನಿನಗೆ ಕೆಂಪ ಕಾಣಿದ್ರು ಅವ್ರಿಗೆ ಬೇರೆ ತರ ಕಾಣ್ತದೆ. ಅದು ಅಂದ್ರೆ ಅಷ್ಟು ಡಾರ್ಕ್ ಇರಲ್ಲ, ಅದ್ರದ್ದು ಪರ್ಸೆಂಟೇಜ್ ಹೇಗಿರ್ತದೆ, ಕಮ್ಮಿನೋ ಜಾಸ್ತಿನೋ ಇರ್ತದೆ. ಅದು ಈಗ ಪೂರ್ತಿ ಅಬ್ಸಲ್ಯೂಟ್ ಡಾರ್ಕ್ ಹೇಗಿರ್ಬೇಕೋ ಅದಕ್ಕಿಂತ ಕಡಿಮೆ ಇರ್ತದೆ. ಎಷ್ಟು ಕಡಿಮೆ ಇದೆ ಅನ್ನೋದನ್ನ ಕಂಡಿಡಿದ್ರೆ ಇದು ಇದೇ ಕಲರ್ ಅಂತ ಹೇಳ್ಬೋದು ನೀವು. ಈಗ ರೆಡ್ಗೆ ಒಂದು ಕಲರ್ ಪ್ರಪೋರ್ಷನ್ ಇರ್ತದೆ, ಗ್ರೀನ್ಗೆ ಒಂದು ಪ್ರಪೋರ್ಷನ್ ಇರ್ತದೆ, ಎಲ್ಲದಕ್ಕೂ ಒಂದೊಂದು ಪ್ರಪೋರ್ಷನ್ ಇರ್ತದೆ. ಈಗ ನೆಕ್ಸ್ಟ್ ಬರೋಣ. ನೀವು ಆ ಪ್ರಪೋರ್ಷನ್ ಗಮನಿಸೋದಾದ್ರೆ, ಈಗ ಒಂದು ಪ್ರಿಂಟೆಡ್ ಮೆಟೀರಿಯಲ್ ತಗೊಂಡ್ಬರ್ತೀವಿ, ಅದೇನ್ ಕಾಣಿಸ್ತದೆ ಈಗ ಅಲ್ಲಿ ಬರ್ದಿರೋಂಥದ್ದು ಒಂದು ಕಲರ್ ಆಗಿರುತ್ತದೆ, ಬರೀದಿರೋಂಥದ್ದು ಇನ್ನೊಂದು ಸ್ವಲ್ಪ ಆ ಡಾರ್ಕ್ನೆಸ್ ಡಿಫ್ರೆನ್ಸ್ ಕಾಣಿಸ್ತದೆ. ಅಂದ್ರೆ ಗೋಸ್ಟ್ ತರ ಕಾಣಿಸ್ತದೆ. ಸೊ ಕಣ್ಣು ಬಿಟ್ಕೊಂಡು ಓದಂತ ಅವಶ್ಯಕತೆ ಇರಲ್ಲ. ಅವಾಗ ಕಣ್ಣು ಮುಚ್ಚಿಕೊಂಡು ಓದ್ಬೋದು. ಯಾವಾಗ ಆ ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ತಾ ಹೋದ್ರೆ.
ಸೊ ಇದು ಇಮೇಜ್ ಅಂತ ಕರಿತಾರೆ. ಅದು ಸ್ಥೂಲವಾಗಿತ್ತು, ಇದೇನದು ಇಮೇಜ್. ಆ ಹಂತದ ಗ್ರಹಣಕ್ಕೆ ಬಂದ್ರಿ ಅಂದ್ರೆ ಆ ಲೈನ್ ಮೇಲೆ ಕುತ್ಕೊಂಡ್ಬಿಟ್ರಿ ಆಗ್ಲಿ ಅಂತ. ಸೊ ಈಗ ಐ ಆಮ್ ರೀಡಿಂಗ್ ದ ಇಮೇಜ್. ಸೊ ಇದು ಬಹಳ ಸರಳ ಸಾಧನೆ. ಅಂದ್ರೆ ನಮಗೆ ಮುದ್ರೆ ಹಾಕೊಂಡು ಮಾಡುವಂತ ಏನು ಸಾಧನೆಗಳಿದಾವೆ, ಸೊ ಇದು ತುಂಬಾ ಬೇಗ ಆ ಫೆಸಿಲಿಟೀಸ್ನ ಅವೇಕನ್ ಮಾಡ್ತವೆ, ಎಚ್ಚರಿಸ್ತವೆ. ಸೊ ಹಂಗಾಗಿ ಸೂಕ್ಷ್ಮತೆ ಬರಬೇಕು ಅಂದ್ರೆ ಖಂಡಿತ ಆ ಸಾಧನೆಗಳನ್ನ ಪ್ರಾರಂಭ ಮಾಡ್ರಿ ಯುವಕರು. ಮುದುಕರ ಬಗ್ಗೆ ಬಿಟ್ಬಿಡೋಣ, ಅವರೆಲ್ಲ ಇನ್ನೇನು ಅವ್ರನ್ನ ಡೈರೆಕ್ಟ್ ಮೋಕ್ಷಕ್ಕೆ ಕಳಿಸ್ಬಿಡೋಣ ಅವ್ರನ್ನ. ಅವ್ರನ್ನೆಲ್ಲ ಅಲ್ಲ, ಅವ್ರಿಗೆ ಪಾಠ ಮಾಡಿ ನಮ್ಮ ಮರ್ಯಾದೆ ಹೋಯ್ತು ಅಂತ ಅಷ್ಟೇ. మీకు మాటం మీకు పాఠం చెప్పి నా మానం పోయింది. ಹೇಳ್ಕೊಟ್ಟಿದ್ದೇನು ಮಾಡಂಗಿಲ್ಲ, ಮಾಡಕ್ ಟೈಮು ಇಲ್ಲ, ಸರಿ ಅದು ಬಿಟ್ಬಿಡೋಣ ಅವ್ರ ಕಥೆನ. ಎಲ್ಲಿಗೆ ಇದನ್ನ ಆ ಸೂಕ್ಷ್ಮತೆಯನ್ನ ಫಿಸಿಕಲ್ ಅಲ್ಲಿ, ಈಗ ಫಿಸಿಕಲ್ ಅಲ್ಲಿ ಎಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ ನಮಗೆ? ದೃಶ್ಯದ ಪಾಸಿಬಿಲಿಟಿ ಇದೆ, ಶಬ್ದದ ಪಾಸಿಬಿಲಿಟಿ ಇದೆ, ರುಚಿ ಪಾಸಿಬಿಲಿಟಿ ಇದೆ, ಆಗ್ರಹಣ ಸ್ಮೆಲ್ ಪಾಸಿಬಿಲಿಟಿ ಇದೆ. ಸೊ ಇದನ್ನ ಗುರುಗಳೇ ಹೇಳ್ಕೊಡ್ಬೇಕು ಅಂತಿಲ್ಲ, ನಿಮ್ದೇ ರೀತಿಯಲ್ಲಿ ಪ್ರಯತ್ನ ಮಾಡ್ಬೇಕು. ಈಗ ಸುಳುವು ಕೊಟ್ಟಾಯ್ತಲ್ಲ, ಹಿಂಟ್ಸ್ ಕೊಟ್ಟಾಯ್ತು. ಸೊ ಆ ಹಿಂಟ್ಸ್ ಇಟ್ಕೊಂಡು ಪ್ರಯತ್ನ ಮಾಡಿ. ಸ್ಟೂಡೆಂಟ್ಸ್ ಅಂದ್ರೆ ಒಳ್ಳೆ ಸ್ಟೂಡೆಂಟ್ಸ್ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಹೇಳ್ಕೊಟ್ರೆ ಬೇರೆ ತೋರಿಸಿದ್ರೆ ಅಷ್ಟನ್ನಂಗೆ ಇರ್ಬೇಕದು ಅಂತ. ಸೊ ಇಷ್ಟ ಅಸೈನ್ಮೆಂಟ್ ಕೊಟ್ಟಿದ್ರೆ ಎರಡು ಕುಡ್ಕೊಂಬ ಅಂದ್ರೆ ಅವನ್ ಆಲ್ರೆಡಿ 8 ಮಾಡ್ಕೊಂಡ್ ಬರ್ಬೇಕು ಅವನು ಹೋಗಿ. ಅವಾಗ ಚೆನ್ನಾಗಿರ್ತದೆ, ಕಲ್ಸೋರ್ಗು ಖುಷಿ ಇರ್ತದೆ. ಸೊ ಏನಾಯ್ತು, ಈಗ ಎಲ್ಲಿಗೆ ಬಂದ್ವಿ? ಸೊ ಈ ಫೆಸಿಲಿಟೀಸ್ನ ಯಾವಾಗ ನೀವು ಎನ್ರಿಚ್ ಮಾಡ್ತಿರ್ತೀರೋ, ಅಂದ್ರೆ ಗ್ರಹಣಶೀಲತೆಯನ್ನ ಗಮನಿಸೋದ್ರ ಮೂಲಕ, ಮತ್ತೆ ಗಮನಿಸೋ ಯಾವುದು ಪರಿಣಾಮಗಳನ್ನ ಗಮನಿಸ್ಬೇಕು, ಮತ್ತೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇದನ್ನ ಮಾಡ್ಕೊಂಡು ಹೋದಾಗ ಏನಾಯ್ತು, ಈಗ ಇನ್ನೂ ಹೆಚ್ಚಿನ ತಿಳ್ಕೊಳಕ್ಕಾಗುತ್ತೆ. ಆಮೇಲೆ ಮುಂದಿನ ಪ್ರಪಂಚ ಅಥವಾ ಮುಂದಿನ ಲೋಕದ ಅನುಭವಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ, ಮುಂದಿನ ಫೆಸಿಲಿಟಿಗಳು. ಸೊ ಉಪಕರಣಗಳನ್ನ ಫೇಲ್ ಮಾಡಿದ್ರಿ ಅಂದ್ರೆ ನೀವು ಪಾಸ್ ಆದ್ರಿ ಅಂತ. ಇಫ್ ಯು ಕ್ಯಾನ್ ಸೆನ್ಸ್ ದ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ವಿತೌಟ್ ಯೂಸಿಂಗ್ ಮೈಕ್ರೋಸ್ಕೋಪ್, ಅಥವಾ ಇಫ್ ಯು ಕ್ಯಾನ್ ಸೆನ್ಸ್ ದ ಪ್ರೆಸೆನ್ಸ್ ಆಫ್ ವೈರಸ್ ವಿತೌಟ್ ಯೂಸಿಂಗ್ ಮೈಕ್ರೋಸ್ಕೋಪ್, ನೀವು ಪಾಸ್ ಆದ್ರಿ ಅಂತ. ದೂರದಲ್ಲೆಲ್ಲೋ ಇರೋ ಗ್ರಹನ ಟೆಲಿಸ್ಕೋಪ್ ಇಲ್ಲದೆ ನೀವು ಹೇಳಬಲ್ರಿ ಅಂದ್ರೆ ಎಕ್ಸಾಮ್ ಪಾಸ್ ಆದ್ರಿ ಅಂತ. ಸೊ ದಡ್ರಿಗೆ ಉಪಕರಣಗಳು ಬೇಕು. ಸೊ ಅಲ್ಲಿಗೆ ನಾವು ಕರೆಯುವಂತ ವಿಜ್ಞಾನಿಗಳು ಜಾಣರಲ್ಲ, ದಡ್ರು ಅಂತ. ಆ ಉಪಕರಣ ಯಾರು ಬಳಸ್ತಾ ಇದ್ದ? ನಾವು ಡಾಕ್ಟರ್ ಆದ್ರೆ ನೋಡಿದ ತಕ್ಷಣ ಏನ್ ಕಾಯಿಲೆ ಅಂತ ಹೇಳ್ಬೇಕು, ಟೆಸ್ಟ್ ಮಾಡಿಸ್ಕೊಂಬ ಆಮೇಲೆ ಹೇಳ್ತೀನಿ ಅಂತಲ್ಲ. ಯಾರು ಒಳ್ಳೆ ಡಾಕ್ಟ್ರು? ನೋಡಿದ ತಕ್ಷಣ ಹೇಳೋಂಥವನು, ಅದ್ರ ಪರಿಣಾಮವನ್ನು ಗ್ರಹಿಸಿ ಹಿಂಗೆ ದರ್ಶಿಸುವಂಥವನು ಡಾಕ್ಟ್ರು. ಅದು ನಮ್ಮ ತೆಲುಗು ಗಾದೆ ಹೇಳ್ತಾ ಇದೀವಿ, ಬರ್ತಾ ಬರ್ತಾ ರಾಜ ಕುದುರೆ ಕತ್ತೆ ಆಯ್ತಂತೆ ಅಂತ. ಈಗ ಬರ್ತಾ ಬರ್ತಾ ರಾಜ ಕುದುರೆ ಕತ್ತೆ ಆಗ್ತಾ ಇದೆ. ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಸೊ ಎಷ್ಟು ಫೆಸಿಲಿಟೀಸ್ನ ಈಗ ಜಾಸ್ತಿ ಮಾಡ್ಕೊಂಡ್ರಿ? 5 ಫೆಸಿಲಿಟಿಗಳನ್ನ. ನೆಕ್ಸ್ಟ್ ಸೂಕ್ಷ್ಮದಲ್ಲಿ ಮನಸ್ಸು ಮತ್ತೆ ಬುದ್ಧಿ, ಚಿತ್ತ ಇದೆ, ಆಮೇಲೆ ಅಸ್ಮಿತೆ, ನಾನು, ಅಹಂಕಾರ ಅನ್ನೋದು. ಈಗ ಮನಸ್ಸಿನ ಮಿತಿಗಳು. ಮನಸ್ಸಿನ ಮಿತಿ ಅದು ಇಂಡಿಪೆಂಡೆಂಟ್ ಆಗಿಲ್ಲ, ಬುದ್ಧಿ ಜೊತೆ ಯಾವಾಗಲೂ ಸೇರ್ಕೊಂಡಿರ್ತದೆ. ನೀವೇನೇ ಮಾತಾಡಿದ್ರು ಅವೆರಡನ್ನು ಸೇರಿಸಿ ಮಾತಾಡಬೇಕು. ಮನಸ್ಸು ಬುದ್ಧಿ ಅನ್ನು ಬೆಳೆಸಿ ಅಂತಾನೆ ಹೇಳ್ಬೇಕು. ಬರೀ ಬುದ್ಧಿ ಕೆಲಸ ಮಾಡೋಕ್ಕಾಗಲ್ಲ, ಬರೀ ಮನಸ್ಸು ಕೆಲಸ ಮಾಡೋಕ್ಕಾಗಲ್ಲ. ಸೊ ಎರಡೂ ಒಟ್ಟೊಟ್ಟಿಗೆ ಇರಬೇಕು, ಮನಸ್ಸು ಬುದ್ಧಿ ಅಂತ.
ಸೊ ಮನಸ್ಸು ಬುದ್ಧಿಲಿರುವಂಥ ಅಷ್ಟು ಸಬ್ಜೆಕ್ಟ್ಸ್ನ ಇಟ್ಕೊಂಡು ಇದು ಕೆಲಸ ಮಾಡಬಲ್ದು. ಮನಸ್ಸು ಯಾವ್ಯಾವುದನ್ನ ಜೋಡಿಸ್ಬೇಕು ಅನ್ನೋದ್ರ ಮೇಲೆ ಬುದ್ಧಿಯಿಂದ ತಗೊಂಡಂಥ ಏನೋ ಹಿಂಟ್ಸ್ ಏನಿದೆ ಅದು ನಮಗೆ ಫಲಿತಾಂಶ ರೂಪವಾಗಿ ಕಾಣಿಸ್ತದೆ. ಸೊ ಇದು ಯಾವಾಗ ಸಾಧ್ಯ ಅಂದರೆ, ಈಗ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸೊ ಯಾವುದನ್ನ ಎಲ್ಲ ಹಾಕಬೇಕು, ಸೊ ಯಾಕೆ ಎಲ್ಲರೂ ಮ್ಯಾಥಮೆಟಿಕ್ಸ್ ಮಾಡಬೇಕು, ಆ ಇಂಟೆಲಿಜೆನ್ಸ್ ಡೆವಲಪ್ ಆಗೋದು ಒಬ್ಬ ಆರ್ಟ್ ಸ್ಟೂಡೆಂಟ್ಗೂ ಸೈನ್ಸ್ ಸ್ಟೂಡೆಂಟ್ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ ಇಂಟೆಲಿಜೆನ್ಸ್ ಯಾಕೆ ಅಂದರೆ ಹಿಂಗೆ ಕಂಪೇರ್ ಮಾಡೋದು ಕಲ್ತಿರ್ತದೆ ಒಳಗಡೆ. ಇದು ಈಗೇನು ತರಬೇಕು, ಇದು ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು. ಸೊ ಹಂಗಾಗಿ ಕಂಪಲ್ಸರಿಯಾಗಿ ಮ್ಯಾಥ್ಸ್ ಕಲಿಬೇಕು, ಮ್ಯಾಥ್ಸ್ ಸಾಲ್ವ್ ಮಾಡೋದು ಕಲಿಬೇಕು. ಈಗ ಮ್ಯಾಥ್ಸ್ ಮಾಡೋದು ಬರಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಸಂಗೀತ ಆದರೂ ಕಲಿಬೇಕು, ಅಲ್ಲಿ ಕಾಂಬಿನೇಷನ್ಸ್ ಬರ್ತವೆ. ಹಿಂಗೆ ಇರೋದು 7 ಸ್ವರ ಆದರೂ ಒಂದು 2 ಲಕ್ಷ ರಾಗ ಮಾಡ್ಬೋದು. ಏನಪ್ಪ, ಸೊ ಅದನ್ನ ಹಾಕಿದ್ರೆ ಹೆಂಗಾಗ್ತದೆ, ಇದನ್ನ ಸೊ ಅದು ಈಗ ಹೇಗೆ ರುಚಿ ಖಾರ ಹಾಕಿದ್ರೆ ಈ ಶರೀರದ ಮೇಲೆಲ್ಲ ಪರಿಣಾಮ ಬೀರ್ತಾವ, ಹಂಗೆ ಪ್ರತಿ ವಸ್ತುನು ಪರಿಣಾಮ ಬೀರ್ತವೆ. ಅಂದ್ರೆ ಮನಸ್ಸು ಬುದ್ಧಿಗಳು ಯಾವುದ್ರ ಮೇಲೆ, ಜೀವಕೋಶದ ಮೇಲೆ ಪರಿಣಾಮ ಬೀರ್ತವೆ ಅಂತ. ಇದನ್ನೆಲ್ಲ ನೀವು ರಾಗಗಳೇನಾದ್ರೂ ಗೊತ್ತಿದ್ರೆ ರಾಗ ಸಂಯೋಜನೆ ಮಾಡಿಕೊಂಡು ಹೆಂಗ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು. ಮಾರುತನ ಏಳೆಂದು ಎಬ್ಬಿಸಿದಳಂಜನೆ, ರಾಮ ಪೂಜೆಗೆ ತಡವಾಯಿತೆಂದು. ಸಾಯಂಕಾಲ ಆದ್ರೂ ಬೆಳಗ್ಗೆ ತರ ಅನಿಸ್ತದೆ ಈಗ. ಸೊ ಅಂದ್ರೆ ಒಂದು ಸ್ವರ ಎಮೋಷನ್ ಮೇಲೆ ಅಷ್ಟು ಇನ್ಫ್ಲೂಯೆನ್ಸ್ ಮಾಡ್ತದೆ. ಈಗ ಅದರ ಕಾಂಬಿನೇಷನ್ ಪರ್ಮಿಟೇಷನ್ಸ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ನಿಮಗೇನು ಮ್ಯಾಥ್ಸ್ ಬರಲ್ಲ ಅಂದ್ರೆ. ಸೊ ಮ್ಯಾಥ್ಸ್ ಬಂದ್ರೆ ಏನ್ ತರಬೇಕು ಅಂತ ನೀವೇ ಮಾಡ್ಬಿಡ್ತೀರ ಅದನ್ನ. ಈಗ ಎಷ್ಟೋ ಫಾರ್ಮುಲಾಗಳಿರ್ತವೆ, ಒಂದು ಸೆಟ್ ಆಫ್ ಫಾರ್ಮುಲಾ, ಒಂದು 50 ಸೆಟ್ ಆಫ್ ಫಾರ್ಮುಲಾ ಇದ್ರೆ ಯಾವ್ದು ಬಳಸ್ಬೇಕು ಅಂತ ಅಷ್ಟು 50 ಮೆಮೊರಿಲಿದ್ರಷ್ಟೇ ಈಗ ಮೈಂಡ್ ಹೇಳ್ತದೆ ಇದನ್ನೇ ಬಳಸ್ಬೇಕು ಇಲ್ಲಿ ಅಂತ. ಆ ಫೆಸಿಲಿಟಿ ಅವೇಕನ್ ಆದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿಯಾಗಿ ಬಂದ್ಬಿಡುತ್ತೆ, ಹಿಂಗೆ ಬಳಸ್ಬೇಕು ಅಂತ. ಯಾಕೆ ಅಂದ್ರೆ ಕಾಣಿಸ್ತಾ ಇರ್ತದೆ ಈಗ ಅವನೇನ್ ಕೇಳ್ತಾನೆ ನೆಕ್ಸ್ಟ್ ಅಂತ. ಸೊ ಅದು ಕೇಳಿದ್ಮೇಲೆ ಆಮೇಲೆ ಇನ್ನೇನು ಹೇಳ್ಬೇಕು ಅಂತ ಒಂದು. ಸೊ ಅವನು ಅದಾದ್ಮೇಲೆ ಇನ್ನೇನು ಕೇಳ್ತಾನೆ ಅನ್ನೋದು ಮೊದಲೇ ನೀವು ಸೊ ಗೊತ್ತು ಮಾಡ್ಕೋಬೇಕು, ಮತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲಿ. ಸೊ ಇರ್ತಾನೆ ನನಗೆ ಗೊತ್ತು ಹಿಂಗ್ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ನಾರ್ಮಲ್ ಜಗತ್ತಾಗಿರೋ ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ಲ. ನಾವು ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಬೇರೆಯನ್ನೇ ಹೇಳುವುದಿಲ್ಲ ಅಂತ ಹೇಳಿದ್ರೆ, ಇಲ್ಲ ನೀನ್ ಹೇಳಿದ್ದೆ ಸುಳ್ಳು ಅಂತ, ನೀನ್ ಸತ್ಯ ಹೇಳಿದ್ರೆ ಅವ್ನು ಸುಳ್ಳು ಅಂತ ಬರೆದಿಟ್ಟು. ಯಾಕೆಂದ್ರೆ ನಾನು ಹೇಳಿದ್ದಿಲ್ಲ ಅಂತ ಅವರು ಕೆಮಿಸ್ಟ್ರಿ ಮಾಸ್ಟರ್ ಹೇಳ್ತಾ ಇದ್ರು ನಿನ್ನೆ. ಟಿಟ್ರೇಷನ್ ಮಾಡುವಾಗ 9.8 ರಿಸಲ್ಟ್ ಬರ್ದಿಡ್ರಿ ಅಂತ. ಇಲ್ಲ ಸರ್ ಅದು ಬರ್ತಾ ಇಲ್ಲ, ನೀನು ಅದು ಬಂದಂಗೆ ಬರೆದ್ರೆ ನಾನು ಆನ್ಸರ್ ಏನೋ ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಅಂತ. ಅಂದ್ರೆ ಸುಳ್ಳನ್ನೇ ಹೆಂಗ್ ಬರೀಬೇಕು, ಸುಳ್ಳು ಸತ್ಯದ ತರ ಬರೀರಿ ಅಂತ. ಇಲ್ಲ ಸರ್ ಅದು ಬರ್ತಾ ಇಲ್ಲ. ಸೊ ನನ್ನ ಲಾಲ್ಲಿ ಅದು ಬರ್ದಿಲ್ಲ. ಈಗ ನೀನು 9.8 ಬರೆದ್ರೆ ಅಷ್ಟೇ ನಾನು ಏನೋ ಮಾರ್ಕ್ಸ್ ಕೊಡೋಕೆ. ನೀನು 13.5 ಬರ್ತದೆ ಅಂದ್ರೆ
ಅನ್ಲೆಸ್ ಲಾ ಅಂದ್ರೆ ಅವರಲ್ಲಿ 13.5 ಬಂದ್ರೂ ತಗೊಬೋದು ಅಂದ್ರೆ ಅವಾಗ ಹೇಳ್ಬೋದು, ನೀವು ಇದ್ದಂಗೆ ಹೇಳ್ಬೋದು. ಸೊ ಇವೆಲ್ಲ ಮಾಡ್ತೀರಾ ಅಂದ್ರೆ ಆ ಕ್ರಿಮಿನಲ್ ಇಂಟೆಲಿಜೆನ್ಸ್ ಅಥವಾ ಅದು ಸ್ವಲ್ಪ ಅವೇಕನ್ ಆದ್ರೆ ಏನ್ ಮಾಡ್ತೀರ ಅವಾಗ? ಯಾವ್ಯಾವ ರೀತಿ ಹೇಳಿದ್ರೆ ಅವನ್ ಕೊಡ್ತಾನೆ ಅನ್ನೋದನ್ನ ಮೊದಲು ತಿಳ್ಕತ್ತೀರ. ನಾನು ಹೇಳೋದಲ್ಲ, ಸರಿ. ಹಂಗಾಗಿ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ಇದು ಬರ್ತದೆ, ಇಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಬರ್ತದೆ. ಸೊ ಹಂಗಾಗಿ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಅಂತಿಲ್ಲ, ಬೇರೆಯವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಏನಪ್ಪ, ಬೇರೆಯವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕಷ್ಟು ಬರ್ತದೆ ಇಲ್ಲಿ. ನೀವು ಪ್ರಾಬ್ಲಮ್ಮೇ ಬರಬಾರ್ದು, ಇದೇ ಅಧ್ಯಾತ್ಮ. ದೇವ್ರ ಹತ್ರ ಬೆಳಗ್ಗೆ ಹೋಗಿ, ಸ್ವಾಮಿ ನನ್ನ ಜೀವನದಾಗ ಇವತ್ತು ಚಪ್ಪಲಿ 1 mm ಕೂಡ ಸವಿದಿದ್ದಂಗೆ ನೋಡ್ಕೊಳಪ್ಪ. ಅದೇನು ಒಂದು ಮೈಕ್ರೋಮೀಟರ್ ಕೂಡ ಸವಿಬಾರ್ದಂಗೆ ನೋಡ್ಕೊಳಪ್ಪ ಅನ್ನೋದು. ಒಂದ್ ವೇಳೆ ಸವದ್ ಬಿಟ್ರೆ, ಇಲ್ಲ ಈ ಯಜ್ಞ ಮಾಡಿ ಅದನ್ನು ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಯಾವ ಪ್ರಾಬ್ಲಮ್ಮು ಬರಬಾರ್ದು. ಬೆಳಗ್ಗೆ ಇನ್ನೇನ್ ಕಲಿಯಕ್ ಸಾಧ್ಯ ನಾವು? ಹಿಂಗ್ ತಪ್ಪಿಸ್ಕೊಂಡು ನಾವೆಂದ ಯೂನಿವರ್ಸಿಟಿನೇ ಹೋಯ್ತದ. ಏನಪ್ಪ, ಅಷ್ಟು ಜ್ಞಾನ ಇದ್ಕೊಂಡು ಅವ್ರನ್ನವ್ರು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಇದೇನಕ್ ಬಂತು? ಅದೇನಂದ್ರೆ ನಿಮ್ಮಂತವ್ರಿಗೆಲ್ಲ ಅಂತ ಒಂದು ಅವನು ಎಲ್ಲಿಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಬರ್ದಿದ್ದು ಒಂದು ನಾಟಕಡೆ ಕಾಯಕ್ಕೆ ಇಟ್ಟಿದ್ರೆ ಬಂದವ್ರನ್ನೆಲ್ಲ ಬಡಿತಿದ್ನ ಅವನು. ಅವನು ಏನ್ ಎಲ್ಲಾರು ಜ್ಞಾನಿಗಳೇ ಆಗ್ಬೇಕೇನಲ್ಲಿ? ಏನಪ್ಪ, ನಿಮ್ಗೆಲ್ಲ ಹೋಗ್ರ, ಅವನ್ ಮತ್ತೆ ಇನ್ನೆಲ್ಲಿ ಬರ್ತಾನೆ ಅಂತ ನಿನಗೆ ಗೊತ್ತಿರ್ಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಬಳಸ್ಕೋಬೇಕು ಅಂತ. ಅವ್ರನ್ನ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲ್ಲ ಹಾಕೊಂಡಿದ್ರೆ ಅವ್ರನ್ನ ಯಾವಾಗ ಇದೆಲ್ಲ ವರ್ಕ್ ಆಗ್ತದೆ ಅಂದ್ರೆ ಆ ಮನಸ್ಸು ಮತ್ತೆ ಬುದ್ಧಿ ಅನ್ನುವಂಥದ್ದನ್ನ ಬಳಸೋದಕ್ಕೆ ಶುರು ಮಾಡ್ಬೇಕು. ಅದಕ್ಕೋಸ್ಕರ ಈಗ ಅದಕ್ಕೆ ಅಡ್ಡ ಆಗಿರೋದು ಯಾವುದು? ಕಂಫರ್ಟ್. ಎಲ್ಲ ಸಿಗ್ತದೆ, ಅದೇ ಅಡ್ಡ ಆಗಿರೋದು. ಸಮಸ್ಯೆನೇ ಇಲ್ಲ ಅಂದ್ರೆ ಬಗೆಹರಿಸೋದಿಲ್ಲ. ಸಮಸ್ಯೆಗಳೇ ಇಲ್ಲ ನಮಗೇನು ಬಗೆಹರಿಸೋದು ಇಲ್ಲಿ? ಸೊ ಎಂತ ಸಮಸ್ಯೆನ ಬಗೆಹರಿಸ್ಬೇಕಪ್ಪ ಅಂದ್ರೆ ಯಾರಿಂದ ಅದನ್ನ ನಿರೀಕ್ಷಣೆ ಮಾಡಬಾರ್ದು. ಅದನ್ನ ನಾವ್ ಹೆಂಗದೆ ಬದುಕು ಅಂದ್ರೆ ನಾವಲ್ಲ, ಸ್ವತಃ ದೇವರೇ ಬರ್ಲಿ ಡೈರೆಕ್ಟ್ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಕ್ಕೆ. ಬೆಳಗ್ಗೆ ಎದ್ರೆ ಅದ್ ಸಾಲ್ವ್ ಮಾಡು ಭಗವಂತ, ಇದು ಸಾಲ್ವ್ ಮಾಡು, ಎಲ್ಲ ಕೊಟ್ಟಿದ್ದೀನಿ ಮಾಡ್ಕೊಳ್ಳೋ ಅಂದ್ರೆ ಅಷ್ಟೊಂದು ಬಳಸೋದಕ್ಕೆ ನನಗೆ ಟೈಮ್ ಇಲ್ಲನೋ, ಮಾಸೋಗ್ಬಿಡ್ತವೆ ಅಂತವೆಲ್ಲ. ಸೊ ಈಗ ಭಗವಂತ ಅನ್ಕತಾನೆ ಮೋಸ್ಟ್ಲಿ ಅವನ್ನೇ ಸರಿಯಾಗಿ ಕೊಡ್ಬೇಕಾಗಿತ್ತು. ಇವೆಲ್ಲ ಕೊಡೋ ಬದಲು ಬುದ್ಧಿನೇ ಸರಿಯಾಗಿ ಕೊಟ್ಬಿಟ್ಟಿದ್ರೆ ಸರಿಯಾಗಿ ಬಳಸ್ಕೊಳ್ಳೋ ನೀವನ್ನೆಲ್ಲ ಅಂತ ಅನ್ಕೊತಾನೆ. ಬಹಳ ದುಃಖ ಪಟ್ಟು ಭಗವಂತ ಇವನ್ನೆಲ್ಲ ಕಟ್ಕೊಂಡು ಬುದ್ಧಿನೇ ಕೊಡ್ಲಿಲ್ಲ. ಈಗ ಮೊದಲು ಅವನ್ನ ವೃದ್ಧಿ ಮಾಡಿ. ಅದ್ ಎಷ್ಟು ಸಿಂಕ್ ಆಗ್ತದೆ ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಬಂದ್ರು ಅಲ್ಲಿರೋ ಏನು ಅಲ್ಲಿ ಏನ್ ವ್ಯವಸ್ಥೆ ಇದೆ ಅದನ್ನೇ ಮಾಡ್ಕೊಂಡು ಮಾಡೋ ಅಂತ ಅವಸ್ಥೆಗೆ ಬಂದ್ಬಿಡ್ತೀರ. ಅಲ್ಲಿ ಏನೇನಿದೆಯೋ ಈಗ ಹೆಣ್ಮಕ್ಳು ಕರಗತ ಆಗದೆ ಅನ್ನೋದು ಹೆಂಗೆ ಅಂತ ಅಂದ್ರೆ ಅದೇನದು ಅದ್ರಾಗೆ ಅಡಿಗೆ ಮಾಡ್ಕೊಟ್ಬಿಟ್ಟು ಸೂಪರ್ ಆಗಿತ್ತು ಅಡಿಗೆ ಅಂತ. ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ, ಅದಿಲ್ಲ ಇದಿಲ್ಲ, ಹೆಂಗ್ ಮಾಡ್ಲಿ ನಾನು ಅಡಿಗೆನಾ ಅಂತ.
ಅದು ಎಷ್ಟು ಅದ್ಭುತ ಇರ್ತದೆ ಅಂದ್ರೆ ನೀವು ಊಹೆನೂ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಮನಸ್ಸು ಬುದ್ಧಿಗಳು ಯಾವಾಗ ಸೂಕ್ಷ್ಮ ಆಗ್ತವೋ ಸಮಸ್ಯೆಗಳನ್ನ ಸ್ವತಃ ಪರಿಹಾರ ಮಾಡಿಕೊಳ್ಳುವಂತ ಅವಸ್ಥೆಗೆ ಬಂದು ತಲುಪ್ತೀವಿ. ಅಂದ್ರೆ ಇರುವಂತ ಫೆಸಿಲಿಟಿಗಳಲ್ಲೇ ಅದನ್ನ ಬಗೆಹರಿಸ್ಕೊಂಡು ತಲುಪ್ತೀವಿ. ಸೊ ಅದ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಅದಕ್ಕಿಂತ ಮುಂದೆ ಇರೋ ಪಾಪ ತಿಳಿಸ್ತದ. ನೀವು ಬಳಸ್ಕೊಳಕ್ ಶುರು ಮಾಡಿದ ತಕ್ಷಣ ಅದು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಎಲ್ಲಾರು ತಪ್ಪದಿ ಪೇರೆಂಟ್ಸು ಅವ್ರು ಯಾವ ತೊಂದ್ರೆನೂ ಆಗ್ದಿದ್ದಂಗೆ ನೋಡ್ಕೊಳ್ತಾರೆ ಪಾಪ. ಕಾಸಿನ ತೊಂದರೆ ಆಗ್ಬಾರ್ದು, ಊಟದ ತೊಂದರೆ ಆಗ್ಬಾರ್ದು, ಎಲ್ಲಿ ಪ್ರಯಾಣದ ತೊಂದರೆ ಆಗ್ಬಾರ್ದು, ಏನೇನೋ ಆಗ್ದಿದ್ದಂಗೆ. ಆಮೇಲೆ ಒಂದೇ ಸಲ ಹಳ್ಳಕ್ ಬಿದ್ದಿದ್ ನೋಡಿ ಖುಷಿ ಪಡ್ತಾವ. ಫುಲ್ ಮೇಲೆ ಬಂದ್ಬಿಟ್ಟು ಒಂದೇ ಜೊತೆಗೆ ಹಾಕೊಂಡಿಲ್ಲ ಮುಂಚಿನವರೆಗೂ ಗೊತ್ತಾವ ನೋಡ್ಬೇಕು. ಅದೆಲ್ಲ ಕಲಿಸ್ತಾ ಹೋಗ್ತಾವ. ಅವು ಏನು ಒಂದು ಥಿಂಕ್ ಮಾಡ್ತೀನಿ. ಏನ್ ಪ್ರಾಬ್ಲಮ್ಸ್ ಇದಾವೆ ಈಗ ಇವತ್ತಿಗೆ? ಕಂಫರ್ಟ್ ಅಂದ್ರೆ ನಿನ್ನೆ ಕಾರ್ತಿಕ ನಿದ್ದೆ ಮಾಡ್ತಿದ್ದ ಅಲ್ಲಿ. ಲಿಟ್ರಲಿ ಅಲ್ಲಿ ಅದಷ್ಟು ಕಸಾವೆ ಏನದು ಏನೇನ ಅಲ್ಲೇ ಚೇಳದ ಜಿರಿಯದ ಇನ್ನೊಂದದ ಮತ್ತದ ಎಂತದ ಇಲ್ಲ. ಈಗ ನಿದ್ದೆ ಮಾಡ್ಬೇಕು ಅಂದ್ರೆ ನಿದ್ದೆ ಬರ್ತಾ ಇಲ್ಲ. ಅಲ್ಲಿ ಹಾಸಿಗೆ ಅದೇ, ಫ್ಯಾನ್ ಅದೇ, ಅದ್ ಯಾವ್ದು ಬೇಕಿಲ್ಲ ಅಂತ ಹೇಳ್ತೀನಿ. ಸೊ ನಮ್ಗೇನು ಇಷ್ಟು ತಯಾರಿ ಮಾಡ್ಕೊಂಡು ಯುದ್ಧಕ್ಕೆ ಬಂದಿದ್ದೀವಿ. ನಿಜಗೊಂಡ್ರು ಕೊಳ್ಳೆಗಾಲದಿಂದ ಹೊರಡ್ತಾರೆ ಹಿಂಗೆ ಯುದ್ಧಕ್ಕೆ. ಅವ್ರು ಎಲ್ಲಿ ಕಲಿಯೋಣ ಅಂತ ಸಿದ್ಧಾರೂಢಾಶ್ರಮಕ್ಕೆ ಹೊರಡ್ತಾರೆ ಅಲ್ಲಿಂದ, ಕೊಳ್ಳೆಗಾಲದವ್ರು. ಅವರು ಹಾಸಿಗೆ ಗೀಸ್ಗೆ ಕಂಬು ಕಮಂಡಲ ತಟ್ಟೆ ಎಲ್ಲ ಲೋಡ್ ಹಾಕೊಂಡು ವಿದ್ಯಾರ್ಜನೆಗೆ ಅಂತ ಹೊರಟ್ರೆ ಹಿಂಗೆ ಸಾಕಾಗ್ತದೆ ಮಧ್ಯೆ. ಇಲ್ಲ ಸ್ವಲ್ಪ ಮೈಸೂರು ಹತ್ರ ಬಂದಿರ್ತಾರೆ ನಾವು ಮೋಸ್ಟ್ಲಿ. ಸಾಕಾಗಿರೋ ಅವೆಲ್ಲ ಬಿಸಾಕಿ ಒಂದ್ ಮರದ ಕೆಳಗಡೆ ಹಿಂಗೆ ಇಟ್ಕೊಂಡು ನಿದ್ದೆ ಬಂದ್ಬಿಡ್ತದೆ. ಜ್ಞಾನದೇ ಹಾಸಿಗೆ ಬೇಕಾಗಿಲ್ಲ ನಿದ್ದೆ ಮಾಡಕ್ಕೆ. ಹಂಗೆ ಮುಂದಕ್ಕೆ ಬಂದ್ರೆ ರೈತ ಅರಳೆಲ್ಲ ಊಟ ಮಾಡ್ತಾ ಇರ್ತಾನೆ. ಅಲ್ಲಿ ಜ್ಞಾನೋದಯ ತಟ್ಟೆ ಬೇಕಾಗಿಲ್ಲ ಅಂತ. ಮುಂದೆ ಮೇಲೆ ನೀರ್ ಹಿಂಗ್ ಕುಡಿತಾ ಇರ್ತಾನೆ, ಕಮಂಡ್ಲ ಬೇಕಾಗಿಲ್ಲ ಎಲ್ಲ ಬಿಸಾಕ್ತಾ ಬರ್ತಾರೆ. ಸಿದ್ಧಾರೂಢರ ಆಶ್ರಮಕ್ಕೆ ಬರೋಷ್ಟಕ್ಕೆ ಪೂರ್ತಿ ಬೆತ್ತಲೆಯಾಗಿ ಬಂದ್ರು ಅಂತ. ನಾವೀಗ ಏನೇನ್ ಕಂಫರ್ಟ್ ಇಟ್ಕೊಂಡಿದ್ದೀವಿ ಏನಪ್ಪಾ, ಏನಾಗ್ಬಿಟ್ರೆ ನನ್ಗೆ ಆ ಕಾಲೇಜ್ ಸೇರ್ಸಿದ್ರೇನೆ ಓದೋದು, ಇಲ್ಲ ಅಂದ್ರೆ ಆಗಲ್ಲ. ನನಗೆ ಇದಕ್ ಸೇರ್ಸಿದ್ರೇನೆ ಓದೋದು, ಇಲ್ಲಾಂದ್ರೆ ಆಗಲ್ಲ. ಎಲ್ಲಾದ್ರಾಗೂ ಒಂದು ಪೆನ್ನು ಪಾಪ ಅದು ಹಿಡ್ಕೊಂಡ್ರೆ ನೋವು ಬರ್ತದೆ. ಈಗ ಅದಕ್ಕಾಗಿ ಪೆನ್ ಬೇರೆ, ನಮಗೆ ಸ್ಮೂತ್ ಬರೆಯಬೇಕು. ಬೈಕ್ ಅದಕ್ಕೆ ಅದು ಬೇರೆ, ಅದು ಹೋಗ್ಲಿ ಡಿಸೈರ್ಸ್. ಬಟ್ ಇದ್ರಲ್ಲೇ ಕಂಫರ್ಟ್ಸ್ ಇದೆಲ್ಲ. ಅಂದ್ರೆ ನಮ್ಗೆ ಗೊತ್ತೇ ಇರಲ್ಲ ಗುರುಜಿ. ಈಗ ನಮ್ಗೆ ಏನಾದ್ರು ಡೌಟ್ ಬಂದಿರತ್ತೆ, ಏನೋ ಕ್ವಶನ್ ನಮ್ ತಲೆಗೆ ಬಂದಿರತ್ತಂದ್ರೆ ನಾವ್ ಯೋಚನೆ ಮಾಡಲ್ಲ ಯಾಕೆ ಇದು ಬಂತು ಅಂತ. ಒಕ್ಕಿವಿ ಫೋನ್ನಾಗ AI ಸರ್ಚ್ ಮಾಡಿದ್ದು ಅದ್ರಲ್ಲಿ ನೋಡ್ಬಿಡ್ತೀವಿ. ನಾಳೆ AI ಸರ್ವರ್ ಹೋಯ್ತು ಅಂದ್ರೆ ನೀವೆಲ್ಲ ಹ್ಯಾಂಡಿಕ್ಯಾಪ್ ಅಂಗವಿಕಲ್. ಪೂರ್ತಿ ಅಂಗವಿಕಲ್ರಿ. ಅದು ಒಂದಿನ ಶಟ್ ಡೌನ್ ಆಗೋಯ್ತು ಅಂದ್ರೆ ಜೀವನ ಲಬ್ಬ ಎರಡು ಎಷ್ಟೊಂದು ವರ್ಕ್ ಆಗ್ತಾ ಇತ್ತು.
ಎಷ್ಟೋ ಜನ ಊಟ ಏನ್ ತಿನ್ಬೇಕು ಅಂತ ಎಷ್ಟೊತ್ತಿಗೆ ಏನ್ ಅದೇನ್ ಹೇಳತ್ ಪಾಪ. ನನ್ ಮಗ ನಾಯಿ ಕಚ್ಚಿತ್ತು, ನಾನು ಹೇಳ್ತಾ ಇದ್ದೀನಿ ಈ ತಿನ್ಬೋದು ಅಂದ್ರೆ, ಇಲ್ಲಪ್ಪ ನಾನು ಚಾಟ್ ಜಿಪಿಟಿನ ಕೇಳ್ತೀನಿ. ಚಾಟ್ ಜಿಪಿ ನಾನು ಹುಟ್ಟಿದ ಮೇಲೆ ಚಾಟ್ ಜಿಪಿ ನಾಯಿ ಕಚ್ಚಿದ್ರೆ ಇದು ತಿನ್ಬೋದು ತಿನ್ ಬಿಟ್ಟೇ ಬಿಟ್ಟ ಕೆಲವು ಅದೇನು ಹೇಳ್ತಾ ಪಾಪ ಇವನ್ನೆಲ್ಲ ಬಿಟ್ಟ. ನಾನು ಒಳ್ಳೇದಾಯ್ತು ಅಷ್ಟೋ ಇದು ತಿನ್ಬೇಡ ಅದು ತಿನ್ಬೇಡ ಅಂತ ಒಳ್ಳೇದಾಯ್ತು. ಅದನ್ನ ಅರ್ಥ ಮಾಡ್ಕೊಳ್ರಿ. ಕಂಫರ್ಟ್ ಅಂದ್ರೆ ಏನು? ಗುರಿ ಬಿಟ್ಟು ಇನ್ನು ಬೇರೆ ಕಾಣಿಸ್ತಾ ಇದ್ದಾವೆ ಅಂದ್ರೆ, ಬೇರೆ ಹುಡುಕ್ತಾ ಇದ್ದಾರೆ ಅಂದ್ರೆ ಕಂಫರ್ಟ್ ಆಗಿದ್ದೀರಾ ಅಂದ್ರೆ ಕಂಫರ್ಟ್ ಹುಡುಕ್ತಾ ಇದ್ದೀರಾ ಅಂತ. ನನಗೆ ಬೇಕಾಗಿರೋದು ಅಲ್ಲಿ ಪರಿಹಾರ ಅಲ್ಲ, ಬೇರೆ ಇನ್ನೇನು ಹುಡುಕ್ತಾ ಇದ್ದೀನಿ. ಪರಿಹಾರನ ಯಾವಾಗ ಹುಡುಕ್ತಾ ಇದ್ರು, ಪರಿಹಾರದ ಬಗ್ಗೆ ಯಾವಾಗ ಪೂರ್ತಿ ಆದ್ಯತೆ ಚಿಂತನೆ ಕೊಟ್ಟಿದ್ದೀರಾ, ಇದು ಬೇಕಾಗಲ್ಲ ಅವಾಗ ಕಂಫರ್ಟ್ ಅನ್ನೋಂಥದ್ದು. ಅದೊಂಥರ ಆವರಣ ಅವಸ್ಥೆ, ಅಂದ್ರೆ ಗೊತ್ತಿಲ್ಲದೆ ಅದರ ಪರಿಣಾಮಕ್ಕೆ ಒಳಗಾಗಿರ್ತೀವಿ ಅಂತ. ಗೊತ್ತಿಲ್ಲದೆ ಒಳಗಾಗೋದು ಅಂದ್ರೆ ವ್ಯಸನ ಅಂತ, ಅಡಿಕ್ಷನ್. ಸೊ ಕಾಯಿಲೆ ಅಂತ ನೋಡಿ, ಕಂಫರ್ಟ್ ಅನ್ನೋದೊಂದು ಕಾಯಿಲೆ. ಸೊ ಅದರಿಂದ ಆಚೆ ಬರಬೇಕು. ಅದಿದ್ರೆ ಸರಿ, ಅದು ಇರಲೇಬೇಕು ಅಂತಲ್ಲ, ಇದ್ರೆ ಸರಿ ಇದ್ದಿದ್ರೆ ಸರಿ, ಆದ್ರೆ ಇರಲೇಬೇಕು ಅಂದ್ರೆ ಈಗ ಆ ಕಾಯಿಲೆ ಒಳಗಾಗಿದ್ದೀವಿ. ಪರಿಹಾರ ನಾವು ಮಾಡ್ತಾ ಇಲ್ಲ. ಈಗ ಏನ್ ಮಾಡ್ತಾ ಇದ್ದೀವಿ? ಕುಂಟು ನೆಪಗಳು ಹೇಳ್ತಾ ಇರ್ತೀವಿ. ಈಗ ಅಲ್ಲೊಂದು ಮಾಡ್ಬೇಕಾಯ್ತಾ, ಅದಿಲ್ಲ ಅದಕ್ಕೋಸ್ಕರ ನಾಳೆ ಮಾಡೋಣ ಅಂತೀವಿ. ಈಗ ಆಕ್ಚುಲಿ ಮಾಡ್ಬೇಕಾಗಿರೋದು ಅದು, ಇನ್ನು ಉಳಿದ ಬದುಕೆಲ್ಲ ಮಾಡ್ತಾ ಇರ್ತೀವಿ. ಅದೊಂದು ನಿಂತಿರ್ತದೆ. ಈಗ ಮಾಡ್ಲೇಬೇಕಾಗಿದ್ದ ಬದುಕು ನಿಂತು ಏನು ಉಳಿದವೆಲ್ಲ ನಡೀತಾ ಇರ್ತವೆ. ಈಗ ಅದು ಮಾಡ್ಲೇಬೇಕಾದಂತ ಕೆಲಸನ ಎಚ್ಚರಿಕೆ ಕೂಡ ಇಲ್ಲಲ್ಲ ನನಗೀಗ ಅಂತ. ಪ್ರಿಯಾರಿಟಿ ಗೊತ್ತಾಗದೇ ಇಲ್ಲ. ಅದು ಪ್ರಿಯಾರಿಟೈಸ್ ಯಾವಾಗ ಮಾಡ್ತದೆ ಅಂದ್ರೆ ಏನು, ಅವೇರ್ನೆಸ್ ಇದ್ರೆ. ನೋ ಎಕ್ಸ್ಕ್ಯೂಸಸ್, ನೀನು ಇದು ಮುಗಿಸ್ಲೇಬೇಕು ಅಷ್ಟೇ. ಈಗ ಮರಳುಗಾಡ ಬಿಟ್ಟು ಬಂದ್ಬಿಡ್ತೀವಿ ಅಂತ ಅನ್ಕೊಳ್ಳೋಣ. ಈಗ ಯಾರನ್ನ ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂತೀರಿ ಏನಲ್ಲಿ? ಹೆಲಿಕಾಪ್ಟರ್ ಬಂದು ಚೆನ್ನಾಗಿರ್ತದೆ, ಅಥವಾ ಇನ್ಯಾರೋ ಬಂದು ಕರ್ಕೊಂಡೋದು ಚೆನ್ನಾಗಿರ್ತದೆ. ಎರಡು ಆಪ್ಷನು, ನಡ್ಕೊಂಡು ಹೋಗೋದಂತ ಗ್ಯಾರಂಟಿ, ಸಿಕ್ಕಿದ್ರೆ ಬದುಕ್ತೀನಿ, ಇಲ್ಲಾಂದ್ರೆ ಹಿಂಗಿದ್ರು ಸಾಯ್ತೀನಿ, ಹಂಗಿದ್ರು ಸಾಯ್ತೀನಿ, ಹಿಂಗೆ ನಡಿಲೇಬೇಕು ಅಂತ. ಸೊ ಪಾಸಿಬಿಲಿಟೀಸ್ ಬಗ್ಗೆ ಅಂದ್ರೆ ಸೊಲ್ಯೂಷನ್ಸ್ ಬಗ್ಗೆ ಕೆಲಸ ಮಾಡಕ್ ಶುರು ಮಾಡ್ತೀನಿ. ಎಲ್ಲಿಗೆ ಬಂದ್ವಿ? ಸೊ ಆನ್ಸರ್ಸ್ನ ಎಕ್ಸಿಕ್ಯೂಟ್ ಅಥವಾ ಆನ್ಸರ್ಸ್ ಬರ್ತಾ ಹೋಗ್ತವೆ ಅಂತ. ಸೊ ಅದಕ್ಕೆ ಅಡ್ಡಿಯಾಗಿರೋಂಥದ್ದು ಈ ಕಂಫರ್ಟ್ ಝೋನು. ಈ ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಕಂಫರ್ಟಲ್ಲಿ ಇದ್ದೀವಿ ಅನ್ನೋದನ್ನ, ಪ್ರಿಯಾರಿಟಿ ಮರ್ತಿದ್ದೀವಿ ಅನ್ನೋದೇ ಕಂಫರ್ಟ್ ಝೋನ್ ಏನದು ಹಿಂಟ್. ಸೊ ಪ್ರಿಯಾರಿಟಿ ಯಾವ ಕಡೆ ಹೋಗಿರ್ತದೆ ನೆಕ್ಸ್ಟ್ ಅಂತ. ಯಾರು ಪ್ರಿಯಾರಿಟಿ ಡಿಮ್ಯಾಂಡ್ಸ್ ಕಡೆ ಇದೆಯೋ, ಪ್ರಿಯಾರಿಟಿ ಬದಲು ಡಿಮ್ಯಾಂಡ್ಸ್ ಕಡೆ ಇದೆಯೋ. ಡಿಮ್ಯಾಂಡ್ಸ್ ಯಾವ್ಯಾವ ಕಡೆ ಬರ್ತದೆ? ಸೆನ್ಸರಿ ಡಿಮ್ಯಾಂಡ್ಸ್.
ಸೊ ಯಾರು ಸೆನ್ಸರಿ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡೋ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೋ ಈಸ್ ನಾಟ್ ವರ್ಕಿಂಗ್ ಟುವರ್ಡ್ಸ್ ಗೋಲ್ ಅಂತ ಬರೆದಿಟ್ಕೊಂಡ್ಬಿಡ್ಬೇಕು. ಏನಪ್ಪ ಓದ್ಕೊಳ್ಳೋ ಟೈಮ್ ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬಚ್ಕೊತಾವ್ರೆ ಅಂತ ಭಾಳ ಚೆನ್ನಾಗಿ ಓದ್ತಾವ್ರೆ ಅನ್ಕೊಂಡ್ಬಿಡ್ಬೇಕು. ಏನಪ್ಪ ಸೊ ಇನ್ಫ್ಯಾಕ್ಟ್ ಅದಕ್ಕೆ ಅಂತ ಕೊಟ್ಟು ಹಣನು ನೀವು ಇದಕ್ಕೆ ಬಳಸ್ಕೊತಾ ಇದ್ದೀರಾ ಅಂದ್ರೆ ದೆನ್ ಡೆಫಿನೆಟ್ಲಿ ಗೋಲಲ್ಲಿ ಇದ್ದೀರಾ ಅಂತ. ನಮ್ಮ ಮನೆಯಲ್ಲಿ ಚಪ್ಪಲಿಗೆ ಹಣ ಕೊಡೋದು ಬಿಟ್ಬಿಟ್ರು. ಆ ಚಪ್ಪಲಿಗೆ ಹಣ ಕೊಟ್ರೆ ಅದನ್ನ ಒಂದು ಬುಕ್ ತಗೊಂಬಂದಿರಿ. ಸೊ ಅವನ್ನ ಓರಿಯೆಂಟೇಶನ್ನು ಏನೋ ನಾಲೆಡ್ಜ್ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಥವಾ ಇನ್ನೇನೋ ಅಂದಿರ್ತದೆ, ಅದಷ್ಟೇ. ಅದು ಇನ್ನೇನು ಯಾವ ಪ್ರಪಂಚನೂ ಕಾಣಿಸಲ್ಲ ಈಗ ಅದು ಅಂತ. ಸೊ ಬಹುಶಃ ದಟ್ ಈಸ್ ದ ಪೀಕ್. ಅಂದ್ರೆ ನಿಮ್ ರಿಕ್ವೈರ್ಮೆಂಟ್ಸ್ನೆಲ್ಲಾನು ಬೇರೆಯವ್ರು ಫುಲ್ಫಿಲ್ ಮಾಡ್ಬೇಕು. ಅಯ್ಯೋ ಇದು ಹಿಂಗೈತೆ ನೋಡಿ ಇದು ಮಾಡ್ಕೊ ಅಂತ. ನಾನೇ ಮಾಡ್ಕೊತಾ ಇದ್ದೀನಿ ಅಂದ್ರೆ ಸೊ ಐ ಆಮ್ ನಾಟ್ ಎಟ್ ಫೋಕಸ್ಡ್. ಸೊ ಸೆನ್ಸರಿ ಡಿಮ್ಯಾಂಡ್ಸ್ ಬಗ್ಗೆ ಯಾರೇ ಕೆಲಸ ಮಾಡಿದ್ರು ಮೋಸ್ಟ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗದೆ ಅಂತಾನೆ ಅನ್ಕೋಬೇಕದು. ಒಬ್ಬ ಆಧ್ಯಾತ್ಮಿಕ ಸಾಧನೆ ಇವತ್ತು ಅಡಿಗೆ ಚೆನ್ನಾಗಿರಲ್ಲ ಅಥವಾ ಸ್ವಾಮೀಜಿ ಉಪ್ಪು ಕಡಿಮೆ ಆಗಿದೆ ಅಂತಂದ್ರೆ ಸ್ವಾಮೀಜಿ ಆಲ್ರೆಡಿ ಟ್ರ್ಯಾಕ್ ಬಿಟ್ರು ಅಂತಾನೆ, ಗಾಡಿಗಳು ಬೇರೆ ಕಡೆಗೆ ಹೊರಟವೆ ಅಂತಾನೆ. ಯಾವ ಲೆವೆಲ್ ಇರಬೇಕು ಅಂದ್ರೆ ಉಪ್ಪೇ ಹಾಕಿರ್ಲಲ್ಲ ಸ್ವಾಮಿ, ಹೌದಾ ಗೊತ್ತಾಗ್ಲಿಲ್ಲ. ಇವ್ರು ಕೇಳೋದು ಏನು ಗೊತ್ತಾಗ್ಲೇ ಇಲ್ಲ. ಎಲ್ಲಿಗೆ ಬಂದ್ರಿ? ಸೊ ಇಲ್ಲಿ ಅಡಿಕ್ಷನ್ ಅಂತ ಬರ್ತದೆ. ಈಗ ಅಡಿಕ್ಷನ್ನು ಒಂದು ಆ ವಿಲ್ ಪವರ್ ಇಲ್ಲದೆ ಇರೋದು ನಮ್ಮಲ್ಲಿ, ಅಥವಾ ಬ್ಯಾಡ್ ರೂಟೀನ್ಸ್ನ ಸೆಟ್ ಮಾಡಿರೋದು. ಸೊ ಬ್ಯಾಡ್ ರೂಟೀನ್ ಸೆಟ್ ಮಾಡಿದ್ರೆ ಅದನ್ನೇ ಕೇಳ್ತದೆ ಅದು. ಈಗ ಒಂದು 48 ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏನೋ ಹಲ್ಲುಜ್ಜಿ ಸ್ನಾನ ಮಾಡಿ ಆಮೇಲೆ ಹಾಲು ಕುಡಿತೀನಿ ಅಂತ ಅಭ್ಯಾಸ ಮಾಡ್ಬಿಡ್ರಿ. ಅದು ನೀವು ಜಪ್ಪಯ್ಯ ಅಂದ್ರೆ ಹಂಗೆ ಕುಡಿಯಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಸೊ ಈಗ ಅಡಿಕ್ಷನ್ನು ನಮ್ಮ ಬ್ಯಾಡ್ ಹ್ಯಾಬಿಟ್ಸೇ ಅಡಿಕ್ಷನ್ ಆಗಿರೋದು ಅಂತ. ಹ್ಯಾಬಿಟ್ಸ್ ಅಂತ ಬ್ಯಾಡ ಗುಡ್ಡ. ಸೊ ಹಂಗಾಗಿ ಅನ್ಲೆಸ್ ಇಟ್ ಈಸ್ ನಾಟ್ ಗುಡ್ ಅಂದ್ರೆ ನನ್ನ ಪರ್ಸನಲ್ ಗ್ರೋತ್ಗೆ ಮತ್ತೆ ಜೊತೆಲಿರೋಂಥ ಗ್ರೋತ್ಗೆ ನನ್ನ ರುಟೀನ್ ವರ್ಕ್ ಹೆಲ್ಪ್ ಮಾಡ್ತಾ ಇಲ್ಲ ಅಂದ್ರೆ ಅಬ್ಸಲ್ಯೂಟ್ ನೋ, ಅದಕ್ಕೆ ಬೇಕಾಗಿಲ್ಲ, ಅದು ಮಾಡೋಂಥ ಅಗತ್ಯ ಇಲ್ಲ. ಸೊ ರೀಲ್ಸ್ ನೋಡ್ತಾ ಇರ್ತೀವಿ. ನನ್ನ ಪರ್ಸನಲ್ ಗ್ರೋತಿಗೆ ಸೊಸೈಟಿ ಗ್ರೋತಿಗೆ ಬೇಕಾಗಿದೆಯಾ ಅದು? ಅದು ಎಷ್ಟಾಗೋಗಿರ್ತದೆ ಅಂದ್ರೆ ಈಗ ಅಡಿಕ್ಟ್ ಆಗೋಗ್ತದೆ ಅದು. ಅಂದ್ರೆ ಆ ಅವೇರ್ನೆಸ್ ಇರ್ಬೇಕಲ್ಲ ನನಗಿದು. ಪ್ರತಿ ಇವತ್ತು ಈ ಶಬ್ದಗಳೆಲ್ಲ ಸರಿಯಾಗಿ ಬೆಳೆಸ್ಕೋಬೇಕು ಅದನ್ನ. ಸೊ ಈ ರುಟೀನ್ ಬ್ರೇಕ್ ಮಾಡ್ಬೇಕು ಅದನ್ನ. ಏನೋ ಕಂಟಿನ್ಯೂಸ್ ರುಟೀನ್ಸ್ನ ಸೊ ಅದು ಉಪಯೋಗ ಇಲ್ಲ ಅಂದ ತಕ್ಷಣ ನಿಲ್ಲಿಸ್ಬೇಕು. ಧ್ಯಾನ ಮಾಡಿರೋರ್ಗಷ್ಟೇ ಅದ್ರದ್ದು ಅಂದ್ರೆ ಆ ಸೆನ್ಸಿಟಿವಿಟಿ ಡೆವಲಪ್ ಆಗಿರೋರ್ಗಷ್ಟೇನೆ ಅದ್ರ ಇಂಪ್ಯಾಕ್ಟ್ಸ್ ಗೊತ್ತಾಗ್ತದೆ.
ಸರಿಯಾಗಿ ಧ್ಯಾನ ಮಾಡಿದ್ರೆ ಒಂದು 2 ಫಿಲ್ಮ್ ನೋಡ್ಬಿಟ್ರೆ 3 ದಿನ ನಿದ್ದೆ ಮಾಡೋಕ್ಕಾಗಲ್ಲ. ಒಂದು ಫಿಲ್ಮ್ ನೋಡಿದ್ರೆ 3 ದಿನ ಬೇಕು ಸುಧಾರಿಸ್ಕ. ಅವೆಲ್ಲ ದಿನ 2-3 ಫಿಲ್ಮ್ ನೋಡಿದವ್ರ ಕತೆ ಹೆಂಗಿರ್ಬೇಕು ಈಗ. ಆ ಪ್ರಪಂಚಗಳೆಲ್ಲ ಬಂದು ರಾತ್ರಿ ಕೂಗಾಡ್ತಾ ಇರ್ತವೆ. ಏನು ಸೊ ಈಗ ಬ್ಯಾಡ್ ರೂಟೀನ್ಸ್ ಏನೇನಿದಾವೆ? ಈಗ ಲೇಟಾಗಿ ಮಲಗ್ತೀವಿ ಅನ್ನೋ ಕಾರಣಕ್ಕೆ ಇನ್ನೆಷ್ಟು ರೂಟೀನ್ ಸೇರ್ಕೊಂತಾವ ಅದ್ರಾಗ? ಎಷ್ಟು ಮಾಡ್ತೀರಿ ಏನು? ಆ ರೀಲ್ಸ್ ನೋಡಿ, ಈ ರೀಲ್ಸ್ ನೋಡಿ, ಆ ಸೀರಿಯಲ್ ನೋಡಿ, ಹೆಂಗೂ ಮಲಗೋದು ಲೇಟಾಗಿ ಮಲಗ್ತೀನಿ, ನಿದ್ದೆ ಬರಲ್ಲ ನನಗೆ. ಸರಿ, ಇವೆಲ್ಲ ಬ್ಯಾಡ್ ರೂಟೀನ್ ಶುರುವಾದವು. ಇನ್ನು ಎದ್ದೇಳೋದು ಬೆಳಗ್ಗೆ ಲೇಟು. ಇನ್ನು ಅದ್ರ ಇಂಪ್ಯಾಕ್ಟ್ ಎಲ್ಲ ಮತ್ತಿರ್ತದೆ. ಆಮೇಲೆ ಇನ್ನೇನೇನಿರ್ತದೆ? ಸೊ ನನ್ನ ಲೈಫ್ ಹಾಳಾಗೋಗ್ಲಿ, ಅತ್ತನ ಹಾಳಾಗೋಗ್ಲಿ, ಬೇರೆಯವ್ರದ್ದೆಲ್ಲ ಭಾಳ ಇಂಪಾರ್ಟೆಂಟ್. ನನ್ನ ಲೈಫ್ ಇನ್ನೊಂದು ಜನ್ಮ ತಗೋಣಂತದ ಏನು ಬೇಕಾದಷ್ಟು ಇರ್ತದೆ. ಎಷ್ಟು ಜನ್ಮಗಳು ಆರಾಮಾಗಿಲ್ಲ. ಓ ಆಮೇಲೆ ಅದೇ ಅದೊಂದು ಬಿಟ್ಟು ಇನ್ನೆಲ್ಲ ಅಗತ್ಯ ಇರೋದೊಂದು ಬಿಟ್ಟು ಇವಾಗ ಅಲ್ಲ ಕೆಲಸ ಮಾಡೋದ್ ಬಿಟ್ಟು ನೀನು ಉಳಿದವೆಲ್ಲ ಮಾಡೋದು. ಇನ್ನಷ್ಟು ಸಮಸ್ಯೆಗಳು ಸೃಷ್ಟಿ ಮಾಡ್ಕೊಳ್ಳೋದು ಇವಾಗ. ಸೊ ಹಾಗಾಗಿ ಈಗ ಏನ್ ಮಾಡ್ಬೇಕಾಗಿದೆ ಅನ್ನೋದು ಇಂಪಾರ್ಟೆಂಟ್. ಅದು ಸೊ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವ್ದನ್ನ ಪ್ರಿಯಾರಿಟೈಸ್ ಮಾಡಬೇಕು? ಎಲ್ಲಿಗೆ ಬಂದ್ವಿ? ಹ್ಯಾಬಿಟ್. ಆ ಕಂಟಿನ್ಯೂಟಿನ ಬ್ರೇಕ್ ಮಾಡಬೇಕು. ಮತ್ತೆ 48 ದಿನ ಯಾವ್ದನ್ನ ಒಳ್ಳೆ ಹ್ಯಾಬಿಟ್ಸ್ನ ಅಂದ್ರೆ ಒಳ್ಳೆ ರೂಟೀನ್ಸ್ನ ಸೆಟ್ ಮಾಡಿದ್ರೆ ಅದು ಇಲ್ಲದೆ ಇರಕ್ಕಾಗದೇ ಇಲ್ಲ. ಅದನ್ನ ಮಾಡುತ್ತೆ ತಿರ್ಗಿ ಅದು. ಈಗ ಒಂದು ಎಕ್ಸಾಂಪಲ್ ಹೇಳುದಲ್ಲ, ಈಗ ಬೆಳಗ್ಗೆ ಸ್ನಾನ ಮಾಡಲು ನೀವು ಹಾಲು ಕುಡಿಯಕ್ಕೆ ಶುರು ಮಾಡಿದ್ರಿ ಅಂದ್ರೆ ಹಂಗಿಲ್ದೆ ಹಾಲು ಕುಡಿಯಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಅಂದ್ರೆ ಇಷ್ಟು ಕೆಟ್ಟ ಸ್ಮೆಲ್ ಎಲ್ಲದೆ ಅದ್ರ ಜೊತೆಗೆ ಹಾಲು ಕುಡಿಯೋದು ಅಂತ ಹಿಂಗ ಅನಿಸ್ತದೆ ಅವ್ರಿಗೆ. ಒಳಗಡೆ ಆಮೇಲೆ ಅವಶ್ಯಕತೆಗಿಂತ ಹೆಚ್ಚಿಗೆ ಊಟ ಮಾಡಿ. ಇಂದ್ರಿಯ ಅಂತ ಹೇಳಿದ್ವಿ. ಇಂದ್ರಿಯ ಚಾಪಲ್ಯ ಇರೋಂಥವ್ರು ಹಾಳಾಗ ರಸ್ತೆಗೆ ಅವ್ರು ಎಂತಾನೆ ಅದ್ರಿಗೆ ಏನ್ ಎರಡನೇ ಪ್ರಶ್ನೆನೇ ಇಲ್ಲ ಅದ್ರಲ್ಲಿ. ನಾರ್ಮಲ್ ಮನುಷ್ಯ ಆಗ್ಲಿ, ಸ್ವಾಮಿ ಆಗ್ಲಿ, ಹರನ ಆಗ್ಲಿ. ಆಮೇಲೆ ಈಗ ಇದಕ್ಕೆ ಈ ಸಬ್ಜೆಕ್ಟ್ ಹೋಗ್ಬಿಟ್ರೆ ಇನ್ನೆಲ್ಲಿ ಆಮೇಲೆ ಈಗ ಬೇರೆಯವ್ರ ನಮ್ಮನ್ನ ಮೆಚ್ಬೇಕು ಅಂತಾನೆ ಎಷ್ಟೊಂದು ಮಾಡ್ತಾರೆ. ಅಲ್ಲ ಅಷ್ಟನ ಮಾಡಿದ್ರು ಪರವಾಗಿಲ್ಲ, ಅದು ಮಾಡ್ತಾ ಇಲ್ಲೇ ವೇಸ್ಟ್ ಅಂದಂಗನ ಏನೋ ಮಾಡಿದ್ರೆ ಅದು ಮಾಡ್ತಾ ಇಲ್ಲಿ. ದುಂದು ವೆಚ್ಚ ಮಾಡಿ ಹಬ್ಬ ಮಾಡೋದು, ದುಂದು ವೆಚ್ಚ ಮಾಡಿ ಸಾಮಾನು. ಇದೆಲ್ಲ ಕಾಮನ್ ಸೆನ್ಸ್ ಕಡಿಮೆ ಆಗ್ತಾ ಇರೋದಷ್ಟೇ. ಎಲ್ಲಿಗೆ ಬಂದ್ರಿ ಆಮೇಲೆ? ಇವೆಲ್ಲ ಸ್ವಲ್ಪ ಇವನ್ ಟ್ಯೂನ್ ಮಾಡ್ಕೋಬೇಕು.
ಸೊ ಅದಾದ ಮೇಲೆ if you are able to sense, if you are able to touch ಎಮೋಷನ್ಸ್ ಅಂದ್ರೆ ಸೊ ಚಿತ್ತ ಅನ್ನೋ ಫ್ಯಾಕಲ್ಟಿನ ಟಚ್ ಮಾಡಿದ್ರಿ ಅಂತ. ಮನೆಗೆ ಯಾರೋ ಬಂದ್ರು ಅಂದ ತಕ್ಷಣ ಅವರು ಇನ್ನು ಊಟ ಮಾಡಿಲ್ಲ ಅಥವಾ ಬಹಳ ದಂಡ್ ಬಂದಿದ್ದಾರೆ, ಏನೋ ಅವ್ರಿಗೆ ಏನ್ ಅಗತ್ಯ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ ಅಂದ್ರೆ ಒಂದು ಹಂತಕ್ಕೆ ಮನಸ್ಸು ಬುದ್ಧಿ ಅಂತ ಏನ್ ಹೇಳಿದ್ವಿ, ಇದರಿಂದ ಆಚೆ ಇರೋ ಫೆಸಿಲಿಟಿನ ಎಷ್ಟು ಚರ್ಮಗಳು ದಪ್ಪ ಆಗ್ಬಿಟ್ಟಿರ್ತವೆ ಬಂದ್ಬಿಡು ಬಂದು ಅವನೇ ಕೇಳ್ತಾನೆ ಎಮ್ಮೆ ಚರ್ಮ ಅಂತೀವಲ್ಲ ನಿಮ್ ಕೆಲವರು ಅವರೇ ಮಾಡ್ಕೊಂಡು ತಿಂತಾರೆ. ಹಾ? ಅವರೇ ಮಾಡ್ಕೊಂಡು ಹಂಗೆ ಹೇಳ್ತಾರೆ. ಇಲ್ಲ ಅದನ್ನು ಬಿಡಿಸಿ ಹೇಳ್ತಾರೆ, ಇಲ್ಲ ಆಚೆ ಮಾಡ್ತೀನಿ ಬಿಡ್ರಿ ಅಂದ್ರು ಹೌದಾ. ಈಗ ಕೆಲವರು ಇರ್ತಾರೆ, ನಿನ್ನೆ ರಾತ್ರಿ ಇದೆ ಮಾಡಿದ್ದೆ ಮಾಡಿಲ್ಲ ಇಂಥ ಮನೆಗಳ ವಾತಾವರಣ. ಸೆನ್ಸಿಟಿವಿಟಿ ಅಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತ. ಸೊ ಹಂಗಾಗಿ ಅಭ್ಯಾಸನ ಸೆಟ್ ಮಾಡ್ಬೇಕು ಎಲ್ಲಾರ್ಗು. ಏನಂತ 6 ಗಂಟೆಗೆ ಎಲ್ಲಾರ್ದು ಸ್ನಾನ ಮುಗಿದು ಶೌಚ ಗಿೌಚ ಎಲ್ಲ ಮುಗಿದೋಗ್ಬೇಕು. ಕುಷ್ಕುಪ್ಪಲ್ಲಿ ಸೊ ಎಷ್ಟೋ ಅದರಿಂದ ಇನ್ನರ್ ಫೆಸಿಲಿಟೀಸ್ ಹೆಲ್ಪ್ ಆಗ್ತದೆ. ನಿಯಮ ಅಳವಡಿಸಿ ನಿಯಮ. ಅಂದ್ರೆ ಇದೆಲ್ಲ ಹೇಳಕ್ ಬೇಜಾರಾಗ್ತದೆ ನಮ್ಗೆ, ಏನ್ ಮಾಡೋದು. ಈಗ ನಾವು ಬೆಳಗ್ಗೆ 6 ಗಂಟೆಗೆ ಹಾಲು ಕುಡಿಬೇಕು ಅಂತ ಅನ್ಸ್ತದೆ. ಈಗ ನೀವೆಲ್ಲ ಬಂದಾಗ ನಾನು ಹಾಲು ಕುಡಿಯೋದು ಬಿಟ್ಬಿಡ್ಬೇಕು. ಅಲ್ಲಿಗೆ ನೀವೇನ್ ಕುಡಿಯೋದು, ನೀವು ಅದನ್ನ ಕುಡಿಬೇಕು. ನಮ್ ಟೈಮ್ ಟೇಬಲ್ ನಮ್ ಕೆಲಸ ಇದ್ ನನ್ ಬಗ್ಗೆ ಹೇಳ್ತಾ ಇಲ್ಲ, ನೀವು ಮನೆಗೂ ಅವ್ರು ಟಿಫನ್ ಮಾಡೋ ಟೈಮಿಗೆ ನೀವು ಕ್ಲೀನ್ ಮಾಡ್ಕೊಳಕ್ ಬರ್ತೀರಾ. ಏನ್ ಆಗ್ಬಿಡ್ಬೇಕು ಅದ್ ಪರಿಸ್ಥಿತಿ. ನಿಮ್ಮನ್ನ ಪಾಠ ಮಾಡೋದು ಯಾವ ಹಂತಕ್ಕೆ ಮುಗಿಬೇಕು. ಆಮೇಲೆ ಅದಕ್ಕೆ ಹೇಳ್ತೀನಿ, ನೀವು ಪಾಠ ಮಾಡಿ ನಮ್ಮ ಮರ್ಯಾದೆ ಹೋಯ್ತಷ್ಟು ನಡೀದೆ ಅಂತ. ಸೆನ್ಸಿಟಿವಿಟಿ. ಸೊ ಯಾರಿಗೋ ಫೋನ್ ಮಾಡ್ತೀವಿ ಇವತ್ತು ಅಂತ ಅನ್ಕೊಳ್ಳೋಣ. ಸೊ ಯಾವಾಗ ಫೋನ್ ಮಾಡ್ತೀವಿ? ಸೊ ಅವ್ರ ಅಗತ್ಯ ಇರ್ತದೆ ಅವಾಗ ಫೋನ್ ಮಾಡಿರ್ತೀವಿ. ಆದ್ರೂ ಕನ್ಸರ್ನ್ ಇಟ್ಕೊಂಡು ಏನಪ್ಪ ಇವತ್ತು ಏನು ಕೆಲಸ ನಿಮ್ಮದು ಅಂತ ಕೇಳ್ತೀವಿ. ಸೊ ಅವನು ಇವತ್ತು ಇಲ್ಲ, ಅದೊಂದು ಸ್ವಲ್ಪ ಕಸ ಹೊಡೆದಿತ್ತು, ಇದು ಸ್ವಲ್ಪ ನೀರು ತರೋದಿತ್ತು, ಈ ಕೆಲಸ ಆಗಿಬೇಕು, ಇದಾಗಬೇಕು. ಸೊ ಹಂಗಾಗಿ ನಾವೇನು ನೆಕ್ಸ್ಟ್ ಕೇಳಂಗಿಲ್ಲ. ಸೆನ್ಸಿಟಿವಿಟಿ ಇಂಪ್ರೂವ್ ಆದ್ರೆ ಏನು ಕೇಳ್ತೀವಿ ಈಗ? ಏನ್ ಕಾರಣ ಫೋನ್ ಮಾಡಿದ್ರಿ ಗುರುಜಿ ಅಂತ ಮೊದಲು ಕೇಳ್ತೀವಿ ಈಗ. ಸೊ ನಮ್ಗೆ ಮಾತಾಡಕ್ ಅವಕಾಶನೇ ಇಲ್ಲ ಬಿಡ್ರಿ.
ಈ ಚಿತ್ತ ಯಾವಾಗ ಅವನತ್ತಿಗೆ ಏರ್ತದೋ ಭಾವನ ತಕ್ಷಣ ಗ್ರಹಿಸ್ಬಿಡ್ತೀರ. ಭಾವಗ್ರಾಹಿಗಳಾಗಿದ್ದೀರ ಅಂದ್ರೆ ಚಿತ್ತ ಇಂಪ್ರೂವ್ ಆಗಿದೆ. ಅದು ಸ್ವಲ್ಪ ಎಲೆ ಹಿಂಗಾಯ್ತು ಅಂದ್ರೆ ಚೀರ್ದಂಗೆ ಆಗ್ತಾ ಇರ್ತದೆ. ನೀವು ತಗೊಂಡೋಗಿ ನೀರು ಹಾಕ್ತೀರ ಅದಕ್ಕೆ. ಯಾವಾಗ ಹೇಳ್ತೀರಾ? ಒಣಗೋದ್ಮೇಲೆ ಯಾಕೋ ಒಣಗೋಗ್ಬಿಡ್ತೀವಿ, ಗಿಡ ಯಾಕೋ ಒಣಗೋಗ್ಬಿಡ್ತೀವಿ. ಭಾವಗ್ರಾಹಿ ಇಲ್ಲವೇ ಇಲ್ಲ. ಅನುರಕ್ತತೆ ಅಂತ ಕರಿತೀವಿ ಇದು. ಅಂದ್ರೆ ಅವ್ರು ಏನಾಗ್ತದೋ ಅದು ನಿಮಗೆ ಅವ್ರಿಗೇನಾಗ್ತದ ಅದು ನಿಮಗಾದ್ರೆ ಅನುರಕ್ತತೆ ಬಂದ್ರೆ ಅವಾಗ ಚಿತ್ತ ಅನ್ನೋ ಫೆಸಿಲಿಟಿನ ಸ್ವಲ್ಪ ಅವನತ್ತಿಗೆ ಏರ್ಸ್ಕೊಂಡಿದ್ದೀರ ಅಂತ. ಇನ್ನದಾದ್ಮೇಲೆ ಅಸ್ಮಿತೆ. ಅಸ್ಮಿತೆ ಬಹಳ ತೀಕ್ಷ್ಣವಾಗಿರೋದು. ಎಷ್ಟು ಜನ ಈಗ ಭಾವಗ್ರಾಹಿಗಳಾಗಿದ್ರೆ ಗೊತ್ತಿಲ್ಲ, ಆದ್ರೂ ಹೇಳೋಣ ಪಾಸ್ ಆಗಿದ್ದೀರ ಅನ್ಕೊಂಡು ಮುಂದಿಂದ ಹೇಳೋಣ. ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ನಿದ್ರೆ ಮಾಡ್ತಾ ಇರ್ತಿರಲ್ಲ, ಕಾರ್ತಿಕ ಅಂದ್ರೆ ಯಾವ್ದೋ ಪ್ರಾಣಿ ಕರಿತಾ ನೋಡು ಅಂತ ಫಸ್ಟ್ ನೋಡ್ಬೇಕು. ಈಗೇನ್ ಹೇಳ್ತದೆ ಕಾರ್ತಿಕ ಅಂದ ತಕ್ಷಣ ಅಷ್ಟು ಮೆತ್ಕೊಂಡಿರ್ತದೆ ಇದಕ್ಕೆ. ಹೆಸರು ಅಂದ ತಕ್ಷಣ ಸರ್ ಅಷ್ಟು ಮೆತ್ಕೊಂಡಿದ್ರೆ ಎಷ್ಟು ಜನ ಆಟ ಆಡ್ಸ್ಬೋದು. ಕಾರ್ತಿಕ ಬಾಗ್ಲಿ ಅಂದ್ರೆ ಸಾಕು, ಸ್ವಾಮಿ ಬಡಿ ಕಡೆಗೆ ತಲೆನೇ ಹಾಕ್ತಾರೆ ಬೇಡ, ನಾನು ಹಿಂಗ್ ಕರೀತ ಬರೀ ಒಂದ್ ಟೋನಲ್ಲಿ ವಾಯ್ಸ್ ಮುಗೀತು. ಹೆಸರು ಸಂಬೋಧನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ರಿಲೇಶನ್ಶಿಪ್. ಸೊ ಒಂದು ಶಬ್ದ ಕೂಡ ಅಪಹರಿಸ್ಬಿಡ್ತದೆ. ಉನ್ನತ ಹುದ್ದೆಗಳನ್ನ ಇವನ್ನೆಲ್ಲ ಅಲಂಕರಿಸಕ್ ಆಗಲ್ಲ ಅವಾಗ. ಅಂದ್ರೆ ಉನ್ನತ ಜವಾಬ್ದಾರಿಗಳನ್ನ ಇವನ್ನ ಏನಾಗ್ತೀರಾ ರಿಯಾಕ್ಟಿವ್ ಆಗ್ಬಿಟ್ಟು ಅನಾಹುತಗಳನ್ನ ಆಗ್ತದೆ. ಸೊ ಆ ಹಂತಕ್ಕೆ ಟ್ರೈನ್ ಮಾಡ್ಬೇಕು. ಆ ಫೆಸಿಲಿಟಿನ ಸ್ವಲ್ಪ ಜಾಗೃತ ಮಾಡ್ಬೇಕು. ಚೈನೀಸ್ ಬೈದ್ರೆ ಹೆಂಗಂತಿದ್ಯಾ? ಸೊ ಅಷ್ಟರ ಮಟ್ಟಿಗೆ ಅಸ್ಪರ್ಶಿತರಾಗಿರ್ಬೇಕು. ಅನ್ಲರ್ನಿಂಗ್ ಅನ್ನೋದು ಏನೋ ಒಂದು ಶಬ್ದ ನೋಡಿದ್ರೆ ಅದು ಸರಳ ರೇಖೆನ ವಕ್ರ ರೇಖೆನ ಅಂತ ಅರ್ಥ ಆಗ್ಬಾರ್ದು. ಸುಮ್ಮನೆ ಏನೋ ಅವೇ ಅಂತ ಅನ್ಸ್ಬೇಕು. ಅದು ಯಾವ ಪರಿಣಾಮನೂ ಬೀಳ್ಬಾರ್ದು. ಈಗೇನು ಯಾವ ಲ್ಯಾಂಗ್ವೇಜು ಅರ್ಥ ಏನು ಎಷ್ಟು ಭ್ರಷ್ಟ ಆಗ್ಬಿಡ್ತದೆ ಅದು ಹಿಡ್ಕೊಂಡ ತಕ್ಷಣ. ಸೊ ಆ ತರ ಮೆತ್ತಿಸ್ಕೊಳ್ದೆ ಇರೋ ಅನ್ಕೋದನ್ನ ಅಭ್ಯಾಸ ಮಾಡಿದ್ರೆ there are multiple solutions. ನನಗೆ ಅರ್ಥ ಆಗ್ತದೆ, ನಾನೇ ಅಲೋ ಮಾಡ್ತಾ ಇಲ್ಲ, ನನ್ನಲ್ಲಿರೋ ಆನ್ಸರ್ಸ್ನೇ ಕೊಡಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಬೆಟರ್ ಆನ್ಸರ್ಸ್ ಎಲ್ಲ ಇತ್ತು ಅಂತ ಕಾಣಿಸ್ತದೆ. ಹೌ ಟು ಅಕ್ಸೆಸ್ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಯೂನಿವರ್ಸಲ್ ಇರೋ ಸೊಲ್ಯೂಷನ್ ಎಲ್ಲ ಅಲ್ಲಿದ್ದಾವೆ.
ರಿಸೆಪ್ಟಿವಿಟಿ ಯಾಕೆ ಬರ್ಲಿಲ್ಲ ಅಂದ್ರೆ ನನ್ನಲ್ಲಿರೋ ಆನ್ಸರ್ಸ್ ಅದನ್ನ ಕೊಡ್ತಾ ಇರೋದ್ರಿಂದ. ಐಗೆ ಅಟ್ಯಾಚ್ ಆಗೋದು ಈಗ ಐಯಲ್ಲಿರೋಂಥದ್ದು ಕೊಡ್ತಾ ಇರೋದು ಆಚೆಗೆ. ಇಲ್ಲೇನಿದೆಯೋ ಅದಾದ್ಮೇಲೆ ಎಲ್ಲಾ ಆಪ್ಷನ್ಸ್ ನೋಡಿದ್ರೆ ಯಾವ್ದು ಬೇಕು ಅದು ತಗೊಂಡು ಆಚೆಗೆ ಹಾಕತ್ತಿದ್ವಿ ಈಗ. ಸೊ ಅದನ್ನ ಸಂಪೂರ್ಣ ಖಾಲಿ ಆಗೋದು ಅಬ್ಸಲ್ಯೂಟ್ಲಿ ಎಂಟಿ ಆಗಿ ನೋಡುವಂಥದ್ದು. ಯಾರು ನಾನ್ ಕಂಡಿಡಿದೆ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ, ಅಲ್ಲಿ ಬಂತು ಎಕ್ಸ್ಪ್ರೆಸ್ ಮಾಡಿ ಅಷ್ಟೇ ಅಂತ. ಯಾರು ಅದನ್ನ ಹೇಳಿದ್ರು ಸುಮ್ಮನೆ ಆಮೇಲೆ ಹೇಳ್ಕೋಬಹುದು, ಅಥವಾ ಅವ್ನ್ ಹೇಳ್ಕೊಂಡ ನಾವು ನಿಜವಾಗಿ ಯೋಗ್ಯನಲ್ಲ ಅವನು. ಆ ಟೈಮಿಗೆ ಬಂತು ಅಂತಾನೆ, ಅಥವಾ ಸ್ಫುರಿಸ್ತು, ಸ್ಪಾಂಟೇನಿಯಸ್ ಬಂತು. ದಟ್ ಈಸ್ ದ ಟ್ರೂತ್ ಅಂತ. ಏನೇ ಅದ್ಭುತಗಳು ಘಟಿಸಿದ್ರು ಅವೆಲ್ಲ ಆತರ ಬರುವಂತವೆಲ್ಲ. ಐಯಲ್ಲಿ ಎಷ್ಟಿರೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಪೂರ್ತಿ ಖಾಲಿ ಆಗುತ್ತೆ ಬೇಕಾಗಿ. ಇದು ಟ್ರೈನಿಂಗ್ ಬಂದ್ರೆ ಹೇಳ್ಬೋದು ಇದನ್ನು. ಏನಪ್ಪ ಹೋಗಿ ಏನ್ ಬೇಕಾದ್ರೆ ಟ್ರೈನಿಂಗ್ ಮಾಡ್ಬೋದು, ಯಾವ ತರ ಬೇಕಾದ್ರೆ ಅಭ್ಯಾಸ ಮಾಡ್ಬೋದು. ಊಟ ಇಲ್ಲ, ನೀರಿಲ್ಲ, ಎಂಥದ್ದಿಲ್ಲ, ಹಿಂಗೆ ಕೂತಿರ್ಬೇಕಷ್ಟೇ. ಬರೋರು ಬರ್ತಾ ಇರ್ಲಿ, ಹೋಗೋರು ಹೋಗ್ತಾ ಇರ್ಲಿ, ಇರೋರು ನಾವು ಹಿಂಗೆ ಇರ್ತೀವಿ. ಏನಪ್ಪ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀವಿ. ಸೊ ignorance, image. ಸೊ ಅಂದ್ರೆ ಶನಿಮಾತ್ಮ ಅಂತ. ಸೊ ಶನಿಮಾತ್ಮ ಬರೋ ಲಕ್ಷಣ ಹೆಂಗೆ ಅಂದ್ರೆ ಎಲ್ಲ ಒಳ್ಳೆಯವ್ರನ್ನು ಮೊದಲು ದೂರ ಮಾಡಿಸ್ತಾನೆ. ಎಲ್ಲ ಒಳ್ಳೆಯವ್ರ ಮೇಲೇನು ಶನಿ ದೃಷ್ಟಿ ಬೀಳ್ತದೆ. ಅಪ್ಪ ಅಮ್ಮನೇ ಕೆಟ್ಟದಾಗ ಕಾಣಿಸ್ತಾರೆ, ಅಣ್ಣ ತಮ್ಮಂದ್ರೆ ಕೆಟ್ಟದಾಗ ಕಾಣಿಸ್ತಾರೆ, ಬುದ್ಧಿ ಹೇಳೋರೆಲ್ಲ. ಸೊ ಇವರೆಲ್ಲರ ಮೇಲೆ ದೂರ ಆಗ್ತಾ ಇದಾರ, ಇವ್ರ ಮೇಲೆ ಏನಾದ್ರು ಕೋಪ ಬರ್ತಾ ಇದೆ ಅಂದ್ರೆ ಶನಿ ಎಂಟ್ರ್ ಆಗ್ಬಿಟ್ಟವನೆ ಅವಾಗೆ ಅಂತ. ಸೊ ಫಸ್ಟ್ ಮೇಜರ್ ಗುರು ಹತ್ರ ಬರ್ದಿದ್ದಂಗೆ ನೋಡ್ಕೊತಾನೆ. ಗುರು ಡಿಸ್ಪ್ಲೇಸ್ ಮಾಡ್ಬಿಟ್ರೆ ಶನಿ ಕೆಲಸ ಈಸಿ. ಸೊ ಗುರುಗಳನ್ನ ಅಥವಾ ಗುರು ಹಿರಿಯರು ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಎಂಟ್ರಿ ಆಗ್ಬಿಟ್ಟಾನೆ ಆಲ್ರೆಡಿ. ಬೆನ್ ಹತ್ತದ ಅಂತ. ಸೊ ಇದು ಕರೆಕ್ಟ್ ಆಗಿ ಅವ್ರ ದೂರ ಮಾಡಕ್ ಪೋಷಣೆ ಮಾಡೋರ್ನೆಲ್ಲ ಅವರೇ ಲವರ್ಸ್ ಅವರೆಲ್ಲ. ಬಾರೋ ಪಾರ್ಟಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿ ಹೋಗೋಣ, ಇವೇ ಮಾಡಿದ್ದೆ ಸರಿ. ಕರೆಕ್ಟ್. ವಾಟ್ ಈಸ್ ದ ಮೀನಿಂಗ್ ಟು ಮೈ ಲೈಫ್? ವಾಟ್ ಈಸ್ ಮೀನಿಂಗ್ ಟು ಫ್ರೀಡಮ್? ಮೈ ಫುಟ್ ಬುಲ್ಶಿಟ್ ಕಥೆಗಳೆಲ್ಲ ಗೊತ್ತಾ ಇರ್ತವೆ. ಸೊ ಇಷ್ಟು ಹೇಳ್ತಾರೆ, ಶನಿ ತಲೆ ಮೇಲೆ ಕೂತವ್ರೆ ಅಂತಾನೆ ಆಗಲೇ
ಮೈ ಲೈಫ್ ಮೈ ಸ್ಟೈಲ್. ಸಿನಿಮಾತ್ಮರು ಎಂಟರ್ ಆಗದಿದ್ದಂಗೆ ನೋಡ್ಕೋಬೇಕು. ಆಮೇಲೆ ಬಹಳ ಕ್ರೂಷಿಯಲ್ ಟೈಮಲ್ಲಿ ಹೆಲ್ಪ್ ಮಾಡಿರೋರ್ನೆಲ್ಲ ದೂರ ಮಾಡ್ಕೊತೀವಿ. ಸೊ ಯಾವುದೋ ಕುಂಟು ನೆಪ ಹೇಳೋದು, ಸಿಲಿ ರೀಸನ್ಸ್ ಕೊಟ್ಬಿಟ್ಟು ಅವ್ನು ನನ್ನಲ್ಲಿ ಕರೆದೇ ಇಲ್ಲ ಅದಕ್ಕೆ ಮಾತಾಡ್ಸೋದು ಬಿಟ್ಬಿಟ್ಟೆ, ನನಗೆ ಹೇಳ್ದಿರ ಹೋಗ್ಬಿಟ್ಟ, ಏನೋ ಹೇಳ್ದ ಬೇರೆ, ಅದಕ್ಕೆಲ್ಲ ಸಮಜಾಯಿಷಿ ಇಟ್ಕೊಳಕ್ ಸಾಕಷ್ಟು ಇರ್ತದೆ, ಏನೋ ಪಾಪ ಕಾರ್ಯ ಇರ್ತದೆ, ಏನೋ ಪರ್ಸನಲ್ ಇರ್ತದೆ, ಹೋಗ್ತೀನಿ. ಬಟ್ ಹಳೇದನ್ನೆಲ್ಲ ಮರೆತು ಏನ್ ಮಾಡ್ತದೆ, ಸೊ ಈ ತರ ಕುಂಟು ನೆಪಗಳನ್ನ ಕೊಟ್ಕೊಂಡು ಹಿತೈಷಿಗಳು ಇವ್ರನ್ನೆಲ್ಲ ದೂರ ಮಾಡ್ಕೊತೀವಿ. ಎಲ್ಲ ಸಿನಿಮಾತ್ಮರು ಎಂಟರ್ ಆಗಿರೋ ಲಕ್ಷಣಗಳು. ಆಮೇಲೆ ಎಮೋಷನ್ ಇಂದ ಐಜಾಕ್ ಆದ್ರೆ ಆ ವಿಷನ್ಸ್ ಪೂರ್ತಿ ಕಳ್ಕೊಂಡ್ಬಿಡ್ತೀವಿ. ಸೊ ಇರೋ ವಾಸ್ತವವನ್ನು ಇರೋ ರೀತಿಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಎಮೋಷನ್ಸ್ ಯಾವ ಥರ, ಕೋಪ ಇರ್ಬೋದು, ಅಸೂಯೆ ಇರ್ಬೋದು, ಕಾಮ ಇರ್ಬೋದು, ಮೋಹ, ಮದ, ಮಾತ್ಸರ್ಯ, ಇವೆಲ್ಲ ಇದರಲ್ಲಿ ಎಲ್ಲ ಅಂತಲ್ಲ, ಯಾವ್ದನ್ನ ಒಂದು ಬಂದರೂ ಕೂಡ ವಾಸ್ತವನ್ನ ಇರೋ ರೀತಿಯಲ್ಲಿ ನೋಡಕ್ಕಾಗಲ್ಲ. ಪರಿಹಾರ ಆರಾಧನೆ ಇರಬೇಕು ಜೀವನದಲ್ಲಿ ಅಷ್ಟೇ, ಏನೋ ಒಂದನ್ನು ಆರಾಧಿಸ್ಬೇಕು. ಗ್ರಾಟಿಟ್ಯೂಡ್ ಅನ್ನೋದು ಇಲ್ಲದೆ ಹೋದ್ರೆ ಇವೆಲ್ಲ ಕಾಣಿಸ್ತಾ ಇರ್ತದೆ. ಎಲ್ಲಿಗೆ ಬಂದ್ವಿ? ಅಸ್ಮಿತೆ. ಸೊ ಈಗ ಏನೇನು ಕೊಡ್ತೀರ ಅವೆಲ್ಲ ನೋಡ್ಕೊಂಬಿಟ್ರಿ. ಐ ಅಂದ್ರೆ ಇಲ್ಯೂಷನ್ನು, ಐ ಅಂದ್ರೆ ಇಗ್ನೋರೆನ್ಸು, ಐ ಅಂದ್ರೆ ಇಮೇಜು, ಆಲ್ ಐ. ಸೊ ಏನು ಜಾಗೃತ ಆಗದಿದ್ದಂಗೆ ಸ್ಥಿರವಾಗಿರ್ಬೇಕು. ಏನಪ್ಪ ಸೊ ಇವಾಗೆಲ್ಲ ಏನಾಗಿದ್ದಾವೆ ಮನಸ್ಸು ಬುದ್ಧಿ ಎಲ್ಲ? ಅವೇನು ಇದ್ರು ಸುಮ್ಮನೆ ಇಲ್ದಿದ್ದಂಗೆ. ಈಗ ನಾವು ಪ್ರಸಾದಕ್ಕೆ ಹೋದ್ರೆ ಅವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಅವಸ್ಥೆ ಕರ್ಕೊಂಬರ್ಬೇಕು ಅಂದ್ರೆ ಅವ್ರನ್ನ ಮತ್ತೊಂದು ಅರ್ಧ ಗಂಟೆ ಕೆಲಸ. ಎಷ್ಟಾಯ್ತಪ್ಪ ಸಮಯ? ತಗೊಂಡು ಎಷ್ಟೊತ್ತಿಗೆ ಸೇರೋಣ? ಎಷ್ಟು ಜನ ಇದ್ದೀರಾ ಯೂತ್ಸು? 30 ವರ್ಷದಿಂದ ಕೆಳಗಿರೋರು ಎಷ್ಟು ಜನ ಇದ್ದೀರಾ? ಏತ್ರಿ 30ರಿಂದ ಒಳಗಿರೋರು?
ಅವೆಲ್ಲ ತಿತ್ತಕ್ಕಾಗಲ್ಲ, ಜಾಸ್ತಿ ಕರಪ್ಟ್ ಆಗೋ ಸಾಫ್ಟ್ವೇರ್ ಪ್ರಾಬ್ಲಮ್. ಒಂದು 15 ಜನ ಇದ್ದಾರೆ. 15 ಜನ ಇದ್ದಾರಾ? ಇನ್ನೂ ಎಷ್ಟು ಜನ ಬರ್ಬೋದು ಬಂದ್ರೆ? ಒಂದು 20 5 ಇದಾವಲ್ಲ, 5ಕ್ಕೆ 5 4 20, 5 ಬುಕ್ ಮಾಡ್ಬಿಡೋಣ ಅವ್ರಿಗೆ. 5 ಇದಾವೆ, ನಡೀತದೆ.